ಹಾಯ್ ಎಲ್ರಿಗೂ ನಮಸ್ಕಾರ. ಪೊಲಿಟಿ ಕ್ರಾಂತಿ ವಿಡಿಯೋ ಸೀರೀಸಿಗೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಂಜೇಶ್. ನೀವು ನೋಡ್ತಾ ಇದ್ದೀರಾ ನಂಜೇಶ್ ಮೈಂಡ್ಸೆಟ್ ಯೂಟ್ಯೂಬ್ ಚಾನಲ್. ಪೊಲಿಟಿ ದ ಕಾಂಪಿಟೇಟಿವ್ ಎಕ್ಸಾಮಿಗೆ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅದು ಪೊಲಿಟಿ. ಯಾಕೆ ಅಂತ ಅಂದರೆ PC to DC ಎನಿ ಎಕ್ಸಾಮ್ ಮಿನಿಮಮ್ 12 ಕ್ವಶನ್, ಮ್ಯಾಕ್ಸಿಮಮ್ 15 ಕ್ವಶನ್ ಅಂತ ಅಂದರೆ 15% ವೆಯ್ಟೇಜ್ ಇರುವಂಥ ಈ ಒಂದು ಸಬ್ಜೆಕ್ಟ್ನ ನೀವು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಹೋಗೋದಿಕ್ಕೆ ಆಗೋದಿಲ್ಲ. ಹಾಗಂತ ಹೇಳಿ ನಾನು ನಿಮಗೆ 800 ಪೇಜಸ್ ಇರುವಂತಹ ಯಾವುದೇ ಒಂದು ಬುಕ್ಸ್ನು ಕೂಡ ಓದೋದಿಕ್ಕೆ ಹೇಳೋದಿಲ್ಲ. ಯಾಕೆ ಅಂತಂದರೆ ಎಲ್ಲ ಬುಕ್ಸಲ್ಲೂ ಕೂಡ ನಿಮಗೆ ಯಾರೂ ಅಪ್ರೋಚ್ನ ಹೇಳೋದಿಲ್ಲ, ಮತ್ತು ಕಸ ಪ್ಲಸ್ ರಸ ಎರಡೂ ಕೂಡ ಮಿಕ್ಸ್ ಆಗಿ ಎಕ್ಸಾಮ್ ಹತ್ರ ಇದ್ದಂಥ ಟೈಮ್ನಲ್ಲಿ ರಿವಿಷನ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಆ ರೀತಿ ಆಗಬಾರ್ದು ಅಂತ ಅಂದರೆ ಈ ಒಂದು ಪೊಲಿಟಿ ಕ್ರಾಂತಿ ಸೀರೀಸ್ನ ಕಂಪ್ಲೀಟ್ ಆಗಿ ನೋಡಿ ನೀವೇ ಸದುಪಯೋಗನ ಪಡ್ಕೊಳ್ಳಿ. ಯಾಕೆ ಅಂತಂದರೆ ಈ ಒಂದು ಸೀರೀಸ್ನಲ್ಲಿ ನಾನು ನಿಮಗೆ ಅಪ್ರೋಚ್ನ ಹೇಳ್ಕೊಡ್ತೀನಿ, ಮತ್ತು ನಂದು ಓನ್ PYQ ಫಾರ್ಮೇಟ್ ಶಾರ್ಟ್ ನೋಟ್ಸ್ನ ಕೊಡ್ತೀನಿ. ಅಂದರೆ PYQ ಫಾರ್ಮೇಟ್ ನೋಟ್ಸ್ನ ಕೊಡ್ತೀನಿ. ಇದೆಲ್ಲನೂ ಕೂಡ ಫ್ರೀ ಆಗಿ. ಹೆಂಗೆ ಅಂತಂದರೆ ಪ್ರತಿದಿನ ಇಲ್ಲ ಎವ್ರಿ ಆಲ್ಟರ್ನೇಟಿವ್ ಡೇಸ್ ನಾನು ಏನು ಕ್ಲಾಸ್ನ ಮಾಡ್ತೀನಿ, ಕ್ಲಾಸ್ ಮಾಡಿದ ತಕ್ಷಣ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಅವತ್ತಿನ ಕ್ಲಾಸ್ದು PDF ಹಾಕಿರ್ತೀನಿ. ನೀವು ಹೋಗಿ ರೆಫರ್ ಮಾಡ್ಬೋದು. ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಚೆಕ್ಔಟ್ ಮಾಡಿ. ಅದಾದ ನಂತರ ಯಾವ ರೀತಿನಪ್ಪ ಅಂತಂದರೆ ಯಾವುದೋ ಗ್ರೂಪ್ C ಲೆವೆಲ್ ಕ್ವಶನ್ ಪೇಪರ್ಸ್ನ ರೆಫರ್ ಮಾಡಿದ್ದಾನೆ, ಇಲ್ಲ ಗ್ರೂಪ್ D ಲೆವೆಲ್ದು ಕ್ವಶನ್ ಪೇಪರ್ಸ್ನ ರೆಫರ್ ಮಾಡಿದ್ದಾನೆ ಅಂತ ನೀವು ಅನ್ಕೊಳಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ನಾನು UPSC ಆಸ್ಪಿರೆಂಟ್ಸ್, ನಂದು ನೋಟ್ಸು ಮತ್ತು ನಾನು ಅನಲೈಸ್ ಮಾಡಿರುವಂಥ PYQಸು UPSC ಲೆವೆಲಿಗೇನೆ ಇರುತ್ತೆ. ಈ ಒಂದು ನೋಟ್ಸ್ನ ಇಟ್ಕೊಂಡ್ರೆ PC to DC ಎನಿ ಎಕ್ಸಾಮಿಗೆ ನೀವು ಹೋಗಿ ಅಟೆಂಡ್ ಆಗಬಹುದು. ಆ ಒಂದು ಗ್ಯಾರಂಟಿನ ನಾನು ನಿಮಗೆ ಕೊಡ್ತೀನಿ. ಮೋರ್ ದೆನ್ 10+ ಎಕ್ಸಾಮ್ಸ್ನ ರೆಫರ್ ಮಾಡಿರುವಂಥ ನೋಟ್ಸ್ ಆಗಿದೆ. ಕಥೆಯೆಲ್ಲ ಬಿಟ್ಟು ಅಸ್ಲಿ ಪಾಠನ ಈಗ ಶುರು ಮಾಡೋಣ. ಅದಕ್ಕೂ ಮುಂಚೆ ಮೀನಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ನಿಮಗೆ ಗೊತ್ತಿರಬೇಕಾಗುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ಒಂದ್ಸಲ ಹೇಳ್ತೀನಿ. ಇಟ್ ಈಸ್ ಎ ಲೀಗಲ್ ಡಾಕ್ಯುಮೆಂಟ್. ಇದೊಂದು ಲೀಗಲ್ ಡಾಕ್ಯುಮೆಂಟ್ ವಿಚ್ ಪ್ರೊಟೆಕ್ಟ್ಸ್ ಇಂಡಿವಿಜುವಲ್ ರೈಟ್ಸ್ ಅಂದರೆ ವೈಯಕ್ತಿಕ ಹಕ್ಕು, ಮತ್ತು ಸೋಷಿಯಲ್ ರೈಟ್ಸ್ ಅಂದರೆ ಸಾಮಾಜಿಕ ಹಕ್ಕು. ಸ್ಯಾಟಿಸ್ಫೈ ಆ್ಯಂಡ್ ಫುಲ್ಫಿಲ್ ದ ವ್ಯಾಲ್ಯೂಸ್, ಆಸ್ಪಿರೇಷನ್ಸ್ ಆ್ಯಂಡ್ ಗೋಲ್ಸ್. ಇದೊಂದು ಲೀಗಲ್ ಡಾಕ್ಯುಮೆಂಟು. ಇದು ಇಂಡಿವಿಜುವಲ್ ರೈಟ್ಸ್ ಮತ್ತು ಸೋಷಿಯಲ್ ರೈಟ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ, ಆಸ್ಪಿರೇಷನ್ಸ್ ಗೋಲ್ಸ್ನ ರೀಚ್ ಮಾಡೋದಕ್ಕೆ ಅಂತ ಗೊತ್ತಿದ್ರೆ ಸಾಕು. ಈ ಒಂದು ರಿಯಲ್ ಪೊಲಿಟಿಗೆ ಹೋಗೋದಕ್ಕೂ ಮುಂಚೆ ನಮಗೆ ಇದ್ರ ಹಿಸ್ಟಾರಿಕಲ್ ಎವಲ್ಯೂಷನ್ ಅಂತಂದರೆ ಯಾವ ರೀತಿ ಇದು ಎವಾಲ್ವ್ ಆಯಿತು ಅನ್ನೋದು ಗೊತ್ತಿರಬೇಕಾಗುತ್ತೆ. ಯಾವ ರೀತಿ ಎವಾಲ್ವ್ ಆಯಿತು ಅಂತಂದರೆ ಬ್ರಿಟಿಷರು ಬರ್ತಾರಲ್ಲ ಅಲ್ಲಿಂದ ಎವಾಲ್ವ್ ಆಗುತ್ತೆ. ಇಲ್ಲಿ ಈ ಕವರ್ ಮಾಡಿರುವಂಥ ಆ್ಯಕ್ಟ್ಸ್ಗಳ ಕ್ಲಾಸಿಂದ ಸ್ಟಾರ್ಟ್ ಆಗುತ್ತೆ. ಈ ಆ್ಯಕ್ಟ್ಸು ಹಿಸ್ಟ್ರಿಲೂ ಕೂಡ ಬರುತ್ತೆ. ಇಲ್ಲಿ ಒಂದ್ಸಲ ಕೇಳ್ಕೊಂಡ್ರೆ ನೀವು ಹಿಸ್ಟ್ರಿಲಿ ಓದುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ PYQ ಎಲ್ಲನೂ ಕೂಡ ಕವರ್ ಆಗಿದೆ. ಹಿಸ್ಟಾರಿಕಲ್ ಎವಲ್ಯೂಷನ್ 3 phases ಅಲ್ಲಿ ಆಗುತ್ತೆ. ಅಂದರೆ ಬ್ರಿಟಿಷರು 1600 ಆಸುಪಾಸಲ್ಲಿ ಬರ್ತಾರೆ ಅಲ್ವಾ, ಅಲ್ಲಿಂದ 1773ರವರೆಗೆ ಕಂಪ್ಲೀಟ್ ಕಂಟ್ರೋಲ್ ಯಾರ ಹತ್ರ ಇರುತ್ತಪ್ಪ ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಅವ್ರ ಹತ್ರ ಇರುತ್ತೆ. ಈ ಪ್ಲಾಸಿ ಮತ್ತೆ ಬಕ್ಸಾರ್ ಆದ್ಮೇಲೆ ಇವ್ರನ್ನ ಹೇಳೋರು ಕೇಳೋರು ಯಾರು ಇರೋದಿಲ್ಲ, ಇನ್ಕ್ಲೂಡಿಂಗ್ ಬ್ರಿಟನ್ ಪಾರ್ಲಿಮೆಂಟ್ ಮತ್ತೆ ಬ್ರಿಟನ್ ರಾಣಿ ಹೇಳಿದ್ರು ಕೂಡ ಅವ್ರ ಮಾತನ್ನ ಕೇಳ್ತಾ ಇರೋದಿಲ್ಲ. ಅದಕ್ಕೋಸ್ಕರನೇ 1773 ಇಂದ 1858ವರೆಗೂ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸೆಂಟ್ರಲೈಸೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು? ಬ್ರಿಟನ್ ಪಾರ್ಲಿಮೆಂಟ್ ಮತ್ತೆ ಬ್ರಿಟನ್ ಕ್ರೌನು ಏನ್ ಮಾಡುತ್ತಪ್ಪ ಅಂತಂದ್ರೆ ಅಧಿಕಾರನ ಕೇಂದ್ರೀಕರಣ ಮಾಡ್ಕೊಳ್ಳೋದಿಕ್ಕೆ, ಅಂದ್ರೆ ಈ ಈಸ್ಟ್ ಇಂಡಿಯಾ ಕಂಪನಿನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದೊಂದೇ ಆಕ್ಟ್ಸ್ ನ ಮಾಡೋದ್ರ ಮುಖಾಂತರ. ಅದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಾದ ನಂತರ 1858 ಇಂದ 1947 ಅಂದ್ರೆ 1857ರಲ್ಲಿ ಆದಂತಹ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಡೈರೆಕ್ಟ್ ಆಗಿ ಕ್ರೌನೇನೆ ರೂಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ನಂತರ ಡಿಸೆಂಟ್ರಲೈಸೇಷನ್ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಅಧಿಕಾರದ ವಿಭಜನೆ. ಇಲ್ಲಿ ಕ್ರೌನು ಅಧಿಕಾರನ ಕೇಂದ್ರೀಕರಣ ಮಾಡ್ಕೋತಾ ಇರ್ತಾರೆ. ಎಲ್ಲಿ? 1773 ಇಂದ 1858ವರೆಗೆ. 1858 ಇಂದ 1947ವರೆಗೆ ಡಿಸೆಂಟ್ರಲೈಸೇಷನ್ ಆಗೋದಿಕ್ಕೆ ಶುರುವಾಗುತ್ತೆ. ಅಂತ ಅಂದ್ರೆ ಅಧಿಕಾರನ ಇಂಡಿಯನ್ಸಿಗೆ ಹಂಚುತ್ತಾ ಹೋಗೋದು, ಮತ್ತೆ ಅಧಿಕಾರದಲ್ಲಿ ಇಂಡಿಯನ್ಸಿಗೆ ಪಾರ್ಟಿಸಿಪೇಷನ್ ಮಾಡೋದಕ್ಕೆ ಅವಕಾಶನ ಕೊಡೋದು. ಇದು ನಿಮಗೆ ಗೊತ್ತಿರಬೇಕು. ಯಾಕೆ ಅಂತಂದ್ರೆ ಇದ್ರ ಮೇಲೆನೆ ಇವತ್ತಿನ ಕಂಪ್ಲೀಟ್ ಕ್ಲಾಸು ಹೋಗುತ್ತೆ.
ಚಾರ್ಟರ್ ಅಗ್ರಿಮೆಂಟ್ ಎವ್ರಿ 20 ಇಯರ್ಸಿಗೆ ಒಮ್ಮೆ ನಡೀತಾ ಇರುತ್ತೆ. ಯಾರ್ಯಾರ ನಡುವೆ? ಈಸ್ಟ್ ಇಂಡಿಯಾ ಕಂಪನಿ ಮತ್ತೆ ಕ್ವೀನ್ ಎಲಿಜಬೆತ್ ಅವ್ರ ನಡುವೆ, ಅಂದ್ರೆ ಇಂಗ್ಲೆಂಡ್ನ ರಾಣಿಯ ನಡುವೆ. ಮೊದಲನೇ ಆಕ್ಟ್ ರೆಗ್ಯುಲೇಟಿಂಗ್ ಆಕ್ಟ್ 1773, ವೆರಿ ಇಂಪಾರ್ಟೆಂಟ್ ಆಕ್ಟ್. ಇಲ್ಲಿ ಏನ್ ಬರ್ತಿದೀನಿ, ಗವರ್ನರ್ ಆಫ್ ಬೆಂಗಾಲ್ ಇಂದ ಟು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗುತ್ತೆ. ನೀವ್ ಹೇಳ್ಬೋದು ಎಲ್ಲಾ ಬುಕ್ಸ್ ಅಲ್ಲೂ ಕೂಡ ಈ ಒಂದು ಇನ್ಫಾರ್ಮೇಶನ್ ಇದೆ. ಹೌದಪ್ಪ, ಈ ಒಂದು ಇನ್ಫಾರ್ಮೇಶನ್ ಇದೆ, ನಾನು ಒಪ್ಕೊಳ್ತೀನಿ. ಬಟ್ ಯಾಕಾದ್ರು ಅಂತ ಹೇಳ್ಬಿಟ್ಟು ತುಂಬಾ ನೋಟ್ಸು ಕೊಡೋದಿಲ್ಲ, ಅದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮುಂಚೆ ದ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773 ವಾಸ್ ಎನೆಕ್ಟೆಡ್ ಟು ರೆಗ್ಯುಲೇಟ್ ದ ಅಡ್ಮಿನಿಸ್ಟ್ರೇಷನ್ ಅಂಡ್ ಆಪರೇಷನ್ಸ್ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ ಅಂತ. ಅಂದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ಅಂದ್ರೆ ಏನು? ನಿಯಂತ್ರಣ ಕಾಯ್ದೆ. ನಿಯಂತ್ರಣ ಕಾಯ್ದೆ ಅಂದ್ರೆ ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಈಸ್ಟ್ ಇಂಡಿಯಾ ಕಂಪನಿಯವರು ಹೇಳಿದ ಮಾತು ಏನನ್ನು ಕೇಳ್ತಾ ಇರೋದಿಲ್ಲ. ಕ್ರೌನು ಸೆಂಟ್ರಲೈಸೇಷನ್ ಅಂದ್ರೆ ಅಧಿಕಾರನ ತನ್ನ ಹತ್ರಕ್ಕೆ ಸೆಳ್ಕೊಬೇಕಾಗಿರುತ್ತೆ. ಅದಕ್ಕೋಸ್ಕರ ಮೊದಲನೇ ಹೆಜ್ಜೆ ಇಡ್ತಾರೆ. ಅದ್ಯಾವ್ದಪ್ಪ ಅಂದ್ರೆ ರೆಗ್ಯುಲೇಟಿಂಗ್ ಆಕ್ಟ್. ಅಂದ್ರೆ ಆಪರೇಷನ್ ಮತ್ತೆ ಅಡ್ಮಿನಿಸ್ಟ್ರೇಷನ್ ಸಂಬಂಧಪಟ್ಟ ಹಾಗೆ ಅಧಿಕಾರನ ಕಿತ್ಕೊಳ್ಳೋದಿಕ್ಕೆ ಶುರು ಮಾಡ್ತಾರೆ ಇಲ್ಲಿಂದ ಅನ್ನೋದು ನಿಮಗೆ ಗೊತ್ತಿರಬೇಕು. ಇದಾದ ನಂತರ ಇಟ್ ಮೇಡ್ ದ ಪ್ರೆಸಿಡೆನ್ಸಿ ಆಫ್ ಬೆಂಗಾಲ್ ಸುಪ್ರೀಂ ಓವರ್ ದೋಸ್ ಆಫ್ ಬಾಂಬೆ ಅಂಡ್ ಮದ್ರಾಸ್ ಇನ್ ದ ಮ್ಯಾಟರ್ಸ್ ರಿಲೇಟಿಂಗ್ ಟು ವಾರ್ ಅಂಡ್ ಪೀಸ್. ಇದು ಇಂಪಾರ್ಟೆಂಟ್, ಬಾಂಬೆ ಅಂಡ್ ಮದ್ರಾಸ್. ಇಲ್ಲಿ ಹೇಳ್ದೆ ಅಲ್ವಾ ನಾನು ನಿಮ್ಗೆ, ಗವರ್ನರ್ ಆಫ್ ಬೆಂಗಾಲ್ ಇಂದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಯಾಕಾಯ್ತು ಅಂದ್ರೆ, ಬೆಂಗಾಲ್ನ ಜೊತೆಗೆ ಗವರ್ನರ್ಗೆ ಅಧಿಕಾರ ವ್ಯಾಪ್ತಿ ಎಲ್ಲಿಗೆ ಎಕ್ಸ್ಟೆಂಡ್ ಆಗುತ್ತಪ್ಪ ಅಂದ್ರೆ ಬಾಂಬೆ ಮತ್ತೆ ಮದ್ರಾಸ್ನು ಕೂಡ ಇನ್ಕ್ಲೂಡ್ ಮಾಡ್ತಾರೆ. ಹಂಗಾಗಿನೇ ಗವರ್ನರ್ ಆಫ್ ಬೆಂಗಾಲ್ ಇಂದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಕರೆದಿದ್ದು. ಇದು ನಿಮಗೆ ಗೊತ್ತಿರಬೇಕು. ಮತ್ತೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ದ ಸುಪ್ರೀಂ ಕೋರ್ಟ್ ಆಫ್ ಜಸ್ಟಿಸ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಕಲ್ಕತ್ತಾ. ಮೊದಲ ಸುಪ್ರೀಂ ಕೋರ್ಟ್ ಕೂಡ ಎಸ್ಟಾಬ್ಲಿಷ್ ಆಗುತ್ತೆ ಯಾವಾಗ? 1773 ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ಅನ್ನೋದು ಗೊತ್ತಿರಬೇಕು. 1773 ಅಲ್ಲಿ ಸುಪ್ರೀಂ ಕೋರ್ಟ್ ಎಸ್ಟಾಬ್ಲಿಷ್ ಆಯ್ತು ಅಂದ್ರೆ ಫಸ್ಟ್ ಚೀಫ್ ಜಸ್ಟಿಸ್ ಆಗ್ತಾರೆ ಅಲ್ವಾ, ಅಂದ್ರೆ ಮೊದಲ ಚೀಫ್ ಜಸ್ಟಿಸ್ ಯಾರಪ್ಪ ಅಂತಂದ್ರೆ ಎಲಿಜಾ ಎಂಪೆ, ಸರ್ ಎಲಿಜಾ ಎಂಪೆ. ಇವರು ನಿಮಗೆ ಗೊತ್ತಿರಬೇಕು, ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಇವ್ರ ಜೊತೆಗೆ ಒಬ್ರು ಚೀಫ್ ಜಸ್ಟಿಸ್ ಪ್ಲಸ್ 3 ಜನ ಅಡಿಷನಲ್ ಜಡ್ಜಸ್ ಕೂಡ ಅಪಾಯಿಂಟ್ ಆಗಿರ್ತಾರೆ. ಅವ್ರು ಯಾರು ಅಂತ ಕೇಳೋದಿಲ್ಲ, 3 ಜನ ಅಂತ ಗೊತ್ತಿದ್ರೆ ಸಾಕು. ಆ ಸುಪ್ರೀಂ ಕೋರ್ಟ್ ನ ಏನಂತ ಕರೀತಾರಪ್ಪ ಅಂತಂದ್ರೆ ಕೋರ್ಟ್ ಆಫ್ ಫೋರ್ಟ್ ವಿಲಿಯಂ. ಆಯ್ತಾ? ಮತ್ತೆ ಇನ್ನೊಂದೇನಿದೆ, ದ ಗವರ್ನರ್ ಜನರಲ್ ಇನ್ ದ ಕೌನ್ಸಿಲ್ ವಾಸ್ ಆರ್ಥರೈಸ್ಡ್ ಅಪಾಯಿಂಟ್ ಸಕ್ಸೆಸರ್ ಬಾಂಬೆ ಅಂಡ್ ಮದ್ರಾಸ್ ಪ್ರೆಸಿಡೆಂಟ್. ಇದೇನ್ ಬೇಡ. ಇನ್ನೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇರುತ್ತೆ. ಆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಲ್ಲಿ 1+4 ಈ ಒಂದು ಗವರ್ನರ್ ಜನರಲ್ 4 ಜನ ಮೆಂಬರ್ಸ್ ಇರ್ತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅದಾದ ನಂತರ ಇಲ್ಲಿ ಬರುತ್ತೆ, ಇದು ರೈಟ್ ಮಾಡಿರುವಂತ ಸ್ಟೇಟ್ಮೆಂಟ್. ಎಕ್ಸಾಮ್ ಅಲ್ಲಿ ರಾಂಗ್ ಆಗಿರೋದು. ಯಾವ ಎಕ್ಸಾಮ್ ಇದು? MPSC ಎಕ್ಸಾಮ್ ಅಲ್ಲಿ ರಾಂಗ್ ಆಗಿರುವಂತದ್ದು. ಏನಂತ ಕೊಟ್ಟಿದ್ದಾನೆ? there was no mentioned in the act about fixed tenure of governor general, his councillors, 5 years or any specified duration. ಅಲ್ಲಿ ಮೆನ್ಷನ್ ಮಾಡಿದಾನೆ 5 ವರ್ಷಕ್ಕೆ ಗವರ್ನರ್ ಜನರಲ್ ಮತ್ತೆ ಅವನ ಇದ್ರಲ್ಲಿದ್ದಂತ ಮೆಂಬರ್ಸ್ ಅಂತ ಕೊಟ್ಟಿದ್ದ. ರಾಂಗ್, ನೋ ಅಂತ ಹಾಕಿದೀನಿ ನೋಡಿ. ನೋ ಮೆನ್ಷನ್ಡ್ ಇಲ್ಲ. ಗವರ್ನರ್ ಜನರಲ್ ಇಷ್ಟೇ ವರ್ಷ, ಗವರ್ನರ್ ಜನರಲ್ ಕೌನ್ಸಿಲ್ ಅಲ್ಲಿ ಇರುವಂತ 4 ಜನಕ್ಕೆ ಇಷ್ಟೇ ವರ್ಷ ಟೆನ್ಯೂರ್ ಅಂತ ಎಲ್ಲೂ ಕೂಡ ಮೆನ್ಷನ್ ಇಲ್ಲ. ಈ ಒಂದು ಮಾಹಿತಿ ನಿಮಗೆ ಗೊತ್ತಿರಬೇಕು. ನೋಡಿ, ಅದೇ ಬರುತ್ತೆ ಮತ್ತೆ ಮ್ಯಾಟರ್ಸ್ ಆಫ್ ವಾರ್ ಅಂಡ್ ಪೀಸ್. ಯಾವುದು? ಮದ್ರಾಸ್ ಅಂಡ್ ಬಾಂಬೆ. ಅದಕ್ಕೆ ಅವನ್ನ ಗವರ್ನರ್ ಜನರಲ್ ಅಂತ ಕರೆದಿದ್ದು. ಅದಾದ ನಂತರ ಬಂತು ನೋಡಿ, ದ ಗವರ್ನರ್ ಜನರಲ್ ಕುಡ್ ನಾಟ್ ಓವರ್ ರೈಡ್ ದ ಡಿಸಿಷನ್ ಇಸ್ ಕೌನ್ಸಿಲ್ಸ್ ಡಿಸಿಷನ್ ವೇರ್ ಟು ಬಿ taken collectively and event tie the governor general had the casting vote. ಇದೆಲ್ಲ ನೋಡಿ, ಕ್ಯಾಸ್ಟಿಂಗ್ ವೋಟ್ ವೆರಿ ಇಂಪಾರ್ಟೆಂಟ್. ಗವರ್ನರ್ ಮದ್ರಾಸು ಮತ್ತೆ ಇದನ್ನ ಕಂಟ್ರೋಲ್ ಮಾಡ್ಬೋದು, ಬಟ್ ಯಾವ್ದಾದ್ರು ಒಂದು ಕಲೆಕ್ಟಿವ್ ಡಿಸಿಷನ್ ನ ತಗೊಬೇಕಾದ್ರೆ ಅದು ಕೌನ್ಸಿಲ್ ಆಫ್ ಡಿಸಿಷನ್ ಇರುತ್ತಲ್ಲ, ಅದನ್ನ ಮೀರುವಂತಿಲ್ಲ. ಕುಡ್ ನಾಟ್ ಓವರ್ ರೈಡ್. ಇನ್ ಕೇಸ್ 4 ಜನದಲ್ಲಿ 2-2 ಅಂತ ಏನಾದ್ರು ಟೈ ಆಯ್ತು ಅಂತಂದ್ರೆ ಆ ಟೈಮಲ್ಲಿ ಗವರ್ನರಿಗೆ ಯಾವ ಅಧಿಕಾರ ಇರುತ್ತಪ್ಪ ಅಂದ್ರೆ ಕ್ಯಾಸ್ಟಿಂಗ್ ವೋಟ್ ಅಂತಂದ್ರೆ ನಿರ್ಣಾಯಕ ಮತ. ಇದನ್ನ ಗವರ್ನರು ಚಲಾಯಿಸಬಹುದು. ಒಂದ್ ಸೆಕೆಂಡ್, ಇಷ್ಟು ನಿಮಗೆ ಗೊತ್ತಿರಬೇಕಾದಂತ ಮಾಹಿತಿ. ಇನ್ನೇನಿದೆ ನೋಡಿ, ಅದೇ ಬರುತ್ತೆ ರೀ. ಮತ್ತೆ 3 ಜಡ್ಜಸ್ನ ಅಪಾಯಿಂಟ್ ಮಾಡಿದ್ರು, ಅಡಿಷನಲ್ ಜಡ್ಜಸ್.
ಆಮೇಲೆ ಇನ್ನೊಂದು ಇನ್ಫಾರ್ಮೇಶನ್ ಗೊತ್ತಿರಬೇಕು, ದ ಅಪಾಯಿಂಟ್ಮೆಂಟ್ ಆಫ್ ದೋಸ್ ಜಡ್ಜಸ್ ವಾಸ್ ಮೇಡ್ ಬೈ ಬ್ರಿಟಿಷ್ ಕ್ರೌನ್. ಜಡ್ಜಸ್ನ ಯಾರು ಅಪಾಯಿಂಟ್ ಮಾಡ್ತಿದ್ರಪ್ಪ? ಬ್ರಿಟಿಷ್ ಕ್ರೌನ್. ಯಾಕೆ ಅಂದರೆ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅವಳಿ ಜಾಸ್ತಿ ಆಗಿರುತ್ತೆ, ಒಂದೊಂದೇ ಇವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಮೊದಲನೇ ಹೆಜ್ಜೆ ಏನಪ್ಪ ಅಂತಂದರೆ ಈ ಸುಪ್ರೀಂ ಕೋರ್ಟಿಗೆ ಜಡ್ಜಸ್ನ ಅಪಾಯಿಂಟ್ ಮಾಡೋದು ಕ್ರೌನ್ ಮಾಡ್ತಾ ಇರ್ತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಇಷ್ಟೇ ಇನ್ನೇನು ಇಲ್ಲ, ಇಷ್ಟೇ ಮುಗೀತು ನೋಡ್ರಿ. ನೋಡಿ UPSC CAPF ಅಲ್ಲಿ ಕೇಳ್ತಾನೆ, ಏನಂತ ಕೇಳ್ತಾನೆ? Provisions of the Regulating Act 1773. It introduced the parliamentary supervision of East India Company. ಈಸ್ಟ್ ಇಂಡಿಯಾ ಕಂಪನಿ ಸಂಸದೀಯ ಮೇಲ್ವಿಚಾರಣೆಯನ್ನು ಪರಿಚಯಿಸಿತು. ಅಂದರೆ ನಿಮ್ಗೆ ಕೇಳೋರು ಯಾರು ಇಲ್ಲ ಅನ್ಕೊಂಬಿಡಿ, ನಾವಿದ್ದೀವಿ, ನೀವು ಕೇಳ್ತೀವಿ, ನೀವು ಹಂಗೆ ಕೇಳಬೇಕು ಅಂತ. ಅದಾದ ನಂತರ ನೋಡಿ 4 ಜನ ಮೆಂಬರ್ ಇದ್ರು ಎಕ್ಸಿಕ್ಯೂಟಿವ್ ಅಲ್ಲಿ ಅನ್ನೋದು ಗೊತ್ತಿರಬೇಕು. ಕ್ಯಾಸ್ಟಿಂಗ್ ವೋಟ್ ಇತ್ತು. ಇದು 2 ಸಲ ಬರ್ದಿದ್ರೆ ಬರ್ಕೊಂಬೇಡಿ, ನೀವು ಒಂದ್ಸಲ ಬರ್ಕೊಳ್ಳಿ ಸಾಕು. ನಾನು ನಿಮಗೆ ತೋರ್ಸೋದಿಕ್ಕೆ ಬರ್ತೀನಿ. ಇಟ್ ನಾಟ್ ಚೇಂಜ್ ದ ಪವರ್ಸ್ ಆಫ್ ವೋಟ್ ಬಿಡಿ. ಇಷ್ಟೇ, ಕ್ಯಾಸ್ಟಿಂಗ್ ವೋಟ್ ಇತ್ತು, 4 ಜನ ಮೆಂಬರ್ ಇದ್ರು. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಅನ್ನೋದು ಎಸ್ಟಾಬ್ಲಿಷ್ ಆಯಿತು. ಬನ್ನಿ, ಇದೇನಿದೆ, ಏನಕ್ಕೆ ಇದನ್ನ ಮಾಡ್ತಾರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಅಂದರೆ ರೆಡ್ಯೂಸ್ ಕರಪ್ಷನ್ ಜಾಸ್ತಿ ಆಗಿರುತ್ತೆ ಈಸ್ಟ್ ಇಂಡಿಯನ್ ಕಂಪನಿಲಿ. ಇನ್ಕ್ರೀಸ್ ಕಂಟ್ರೋಲ್ನ ಮಾಡಬೇಕಾಗಿರುತ್ತೆ. ಯಾಕೆ ಅಂತಂದರೆ ಅವ್ರು ಯಾರನ್ನು ಕೂಡ ಹೇಳಿದ ಮಾತನ್ನ ಕೇಳ್ತಾ ಇರೋದಿಲ್ಲ. ಇಷ್ಟು ಗೊತ್ತಿದ್ರೆ ನೀವು ರೆಗ್ಯುಲೇಟಿಂಗ್ ಆ್ಯಕ್ಟ್ ಮೇಲೆ ಏನೇ ಪ್ರಶ್ನೆ ಬಂದ್ರೂ ಕೂಡ ಅಟೆಂಡ್ ಮಾಡ್ತೀರಾ. ಇದು ಗೊತ್ತಿಲ್ಲದೆ ನೀವು ಕಣ್ಣಾಡ್ಸ್ಕೊಂಡು ಹೋದ್ರಿ ಅಂತಂದರೆ ಎಲ್ಲ ಆ್ಯಕ್ಟ್ನು ಒಂದೇ ಸರ ನಿಮ್ಮದು ಪಾಸ್ ಆಗೋದಿಲ್ಲ. ಏನೇನು ಗೊತ್ತಿರಬೇಕ್ರಿ? ಗವರ್ನರ್ ಜನರಲ್ ಆದ ಅನ್ನೋದೊಂದು ಇನ್ಫಾರ್ಮೇಶನ್ ಗೊತ್ತಿರಬೇಕಾಗುತ್ತೆ ನಿಮಗೆ. ಫಸ್ಟ್ ಇನ್ಫಾರ್ಮೇಶನ್, ಬಾಂಬೆ ಮತ್ತು ಇದಾಗಿದ್ರಿಂದ ಅದಕ್ಕೆ ಗವರ್ನರ್ ಜನರಲ್ ಅಂತ ಕರೀತಾರೆ. ಯಾರು ಗವರ್ನರ್ ಜನರಲ್ ಫಸ್ಟ್ ಆದ್ರು ಅನ್ನೋದು ಕೂಡ ಗೊತ್ತಿರಬೇಕತ್ತೆ. ಯಾರು ಅಂತ ಕಮೆಂಟ್ ಮಾಡಿ. ಸುಪ್ರೀಂ ಕೋರ್ಟ್ ಎಸ್ಟಾಬ್ಲಿಷ್ ಆಗುತ್ತೆ. ಸರ್ ಎಲಿಜಾ ಎಂಪೆ ಫಸ್ಟ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಕಲ್ಕತ್ತಾದು. ಆ ಸುಪ್ರೀಂ ಕೋರ್ಟ್ನ ಹೆಸರು ಫೋರ್ಟ್ ಆಫ್ ಕೋರ್ಟ್ ವಿಲಿಯಂ ಅಂತ ಕರೀತಾರೆ. ಯಾವುದೇ ರೀತಿ ಮೆನ್ಷನ್ ಇರಲಿಲ್ಲ ಗವರ್ನರ್ದು ಇಷ್ಟೇ ವರ್ಷ ಆಡಳಿತ ಅಂತ ಹೇಳ್ಬಿಟ್ಟು. ಅದಾದ ನಂತರ ಟೈ ಆದಂಥ ಸಂದರ್ಭದಲ್ಲಿ ಕ್ಯಾಸ್ಟಿಂಗ್ ವೋಟ್ ಇರುತ್ತೆ. ಗವರ್ನರ್ ಜನರಲ್ಲು ಕೌನ್ಸಿಲ್ ಆಫ್ ಡಿಸಿಷನ್ನ ಓವರ್ ರೈಡ್ ಆಗುವಂತಿಲ್ಲ. ಆ ಒಂದು ಜಡ್ಜಸ್ ಏನಿರ್ತಾರೆ ಅವರನ್ನ ಮತ್ತೆ ಅಡಿಷನಲ್ ಜಡ್ಜಸ್ನ ಬ್ರಿಟಿಷ್ ಕ್ರೌನು ಅಪಾಯಿಂಟ್ ಮಾಡ್ತಾ ಇರ್ತಾರೆ. ಇಷ್ಟು ಗೊತ್ತಾದರೆ ಏನು ಬೇಕಿಲ್ಲ, ಏನೇ ಕ್ವಶನ್ ಬಂದ್ರೂ ಕೂಡ ಅಟೆಂಡ್ ಮಾಡ್ತೀರಾ. ಏನಕ್ಕೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಂತು ಅಂತ ಅಂದರೆ ಈಸ್ಟ್ ಇಂಡಿಯಾ ಕಂಪನಿನ ಕಂಟ್ರೋಲ್ ಮಾಡೋದಕ್ಕೋಸ್ಕರ. ಯಾರು? ಬ್ರಿಟಿಷ್ ಕ್ರೌನು. ಯಾಕೆ? ಕರಪ್ಷನ್ ಜಾಸ್ತಿ ಆಗಿರುತ್ತೆ, ಕಂಟ್ರೋಲ್ನ ಇನ್ಕ್ರೀಸ್ ಮಾಡಬೇಕಾಗಿರುತ್ತೆ. ಇಷ್ಟು ಗೊತ್ತಿದೆ ನೋಡಿ. ಲಾರ್ಡ್ಸ್ ನಾರ್ತ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಪಾಸ್ಟ್ 1773 ಇವರು ಪಾಸ್ ಮಾಡಿದ್ದು. ಇಷ್ಟು ಗೊತ್ತಿದ್ರೆ ಸಾಕು. ಇಷ್ಟು ಗೊತ್ತಾಯ್ತಲ್ವಾ? ಗೊತ್ತಾಗಿದ್ರೆ ಕಮೆಂಟ್ ಮಾಡಿ. ಮತ್ತೆ ಲಾಸ್ಟ್ ಗವರ್ನರು ಮತ್ತೆ ಫಸ್ಟ್ ಗವರ್ನರ್ ಜನರಲ್ ಯಾರು ಅಂತ ಕಮೆಂಟ್ ಮಾಡಿ. ಇದಾದ ನಂತರ ಬರೋದೇನೆ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್. ಪೊಲಿಟಿ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ UPSC CAPF, UPSC CSC 2023 ನೋಡಿ. UPSC ಕೇಳಿದ್ದಾನೆ ಅಂದರೆ KPSC KE ಕೇಳ್ತಾನೆ. ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ ಏನಪ್ಪಾ ಅಂತಂದರೆ ಶಾಸಕಾಂಗ ಶಾಸನವನ್ನು ಮಾಡುತ್ತೆ, ಕಾರ್ಯಾಂಗ ಅದನ್ನು ಕಾರ್ಯರೂಪಕ್ಕೆ ತರುತ್ತೆ, ನ್ಯಾಯಾಂಗ ಅದೇನಾದರೂ ಇಂಡಿವಿಜುವಲ್ ರೈಟ್ಸು ಮತ್ತು ಫಂಡಮೆಂಟಲ್ ರೈಟಿಗೆ ಧಕ್ಕೆ ಆಯ್ತಿದ್ರೆ ಅದನ್ನು ರಿವ್ಯೂ ಮಾಡುತ್ತೆ ಅನ್ನೋದು ಗೊತ್ತು. ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ ಏನು ಅಂತಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಏನಿದೆ ಅದ್ರ ಪ್ರಕಾರನೇ ಗವರ್ನಮೆಂಟ್ ಮಾಡಬೇಕು. ಇವರು ಬೇಕಾಬಿಟ್ಟು ನಾನ್ ಗವರ್ನಮೆಂಟು, ನಾನ್ ಸುಪ್ರೀಂ, ನಾನ್ ಕಿಂಗ್ ಅಲ್ಲ. ಕಾನ್ಸ್ಟಿಟ್ಯೂಷನ್ ಇಸ್ ದ ಕಿಂಗ್. ಇಂಡಿಯಾದಲ್ಲಿ ಯಾರು ಕಿಂಗ್ ಹೇಳಿ? ಕಾನ್ಸ್ಟಿಟ್ಯೂಷನ್ ಇಸ್ ದ ಕಿಂಗ್. ಕಾನ್ಸ್ಟಿಟ್ಯೂಷನ್ಗಿಂತ ದೊಡ್ಡದು ಯಾರು ಇಲ್ಲ. ನೀವು ಗವರ್ನಮೆಂಟು, ಪ್ರಧಾನಿ, ಪ್ರೆಸಿಡೆಂಟ್ ಯಾರನ್ನು ಕೂಡ ದೊಡ್ಡವರಿಲ್ಲ. ಅದ್ರ ಪ್ರಕಾರ ಅದಕ್ಕೆ ಹೇಳ್ತಾ ಇರೋದು ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ ಅಂದ್ರೆ ಏನು ಅಂತ ಕ್ವಶನ್ ಬರುತ್ತೆ. ಉದಾಹರಣೆ ಹೇಳ್ತೀನಿ ನೋಡಿ. ಎ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ ಮೀನ್ಸ್ ಗವರ್ನಮೆಂಟ್ ವರ್ಕ್ಸ್ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್, ರೂಲ್ಸ್ ಆ್ಯಂಡ್ ಲಾ ಆಫ್ ದಿ ಕಂಟ್ರಿ, ನಾಟ್ ಬೈ ಪರ್ಸನಲ್ ಪವರಿಗೆ ಯೂಸ್ ಮಾಡಂಗಿಲ್ಲ. ರೂಲ್ಸ್ ಯಾವ ಥರ ಇದೆ ಅದ್ರ ಮತ್ತೆ ಲಾಸ್ ಏನು ಹೇಳುತ್ತೆ ಅದ್ರ ಪ್ರಕಾರ ಅವ್ರು ವರ್ಕ್ ಮಾಡಬೇಕು, ಅದ್ರ ಪ್ರಕಾರ ಅವ್ರ ಗೌರ್ಮೆಂಟ್ ನಡಿಬೇಕು. ಫಾರ್ ಎಕ್ಸಾಂಪಲ್, ಇನ್ ಇಂಡಿಯಾ ಗವರ್ನಮೆಂಟ್ ಮಸ್ಟ್ ಫಾಲೋ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವೆನ್ ಮೇಕಿಂಗ್ ಲಾಸ್ ಆ್ಯಂಡ್ ಡಿಸಿಷನ್. ಲಾನ ಮಾಡ್ಬೇಕಾರಾಗ್ಲಿ ಇಲ್ಲ ಅವ್ರು ಡಿಸಿಷನ್ ತಗೊಬೇಕಾರಾಗ್ಲಿ ಆಗ್ಲೂ ಕೂಡ ಅವರು ಕಾನ್ಸ್ಟಿಟ್ಯೂಷನ್ ಪ್ರಕಾರನೇ ತಗೊಬೇಕು. ಮೊದಲನೇ ಕ್ವಶನ್ ಏನು ಬಂದಿದೆ UPSCಲಿ? ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ ಮೀನ್ಸ್ ಎ ಗವರ್ನಮೆಂಟ್ ಲಿಮಿಟೆಡ್ ಬೈ ದ ಟರ್ಮ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಅಂದರೆ ಗವರ್ನಮೆಂಟು ಅಥಾರಿಟೇರಿಯನ್ ಆಗಬಾರ್ದು, ಅಂದರೆ ಸರ್ವಾಧಿಕಾರ ಆಗಬಾರ್ದು. ಚೈನಾ, ರಷ್ಯಾ ಈ ಥರ ಎಲ್ಲ ಯಾರು ಸರ್ವಾಧಿಕಾರ ಇಲ್ಲ. ಇಲ್ಲಿ ಕಾನ್ಸ್ಟಿಟ್ಯೂಷನ್ನೇ ಸುಪ್ರೀಮು. ಅದಕ್ಕೋಸ್ಕರ ಗವರ್ನಮೆಂಟ್ ಏನು ಮಾಡುತ್ತೆ ಹೇಳಿ? ಲಿಮಿಟ್ ಮಾಡುತ್ತೆ.
ನೀನು ದೊಡ್ಡವನಲ್ಲ ಸ್ವಾಮಿ, ನಾನು ಕಿಂಗು, ನೀನು ನಾನು ಹೇಳ್ದಂಗೆ ಮಾಡು ಅಂತೇಳಿ. ಅದನ್ನೇನೆ ಕಾನ್ಸ್ಟಿಟ್ಯೂಷನ್ ಗವರ್ನಮೆಂಟ್ ಇಲ್ಲ ಕಾನ್ಸ್ಟಿಟ್ಯೂಷನ್ ಸುಪ್ರೀಮರ್ಸಿ ಅಂತ ಕರೀತಾರೆ. ಬನ್ನಿ ಇನ್ನೇನು ಬಂದಿದೆ. UPSC CAPF ಅಲ್ಲಿ ಏನಂತ ಕೇಳಿದ್ದಾನೆ, ಇಟ್ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ ಅಂದರೆ ಇಟ್ ಈಸ್ ಎ ಫಾರ್ಮ್ ಆಫ್ ಲಿಮಿಟೆಡ್ ಗವರ್ನಮೆಂಟ್. ಎಸ್ ರೈಟ್, ದಿಸ್ ಸ್ಟೇಟ್ಮೆಂಟ್ ಇಸ್ ರೈಟ್. ಲಿಮಿಟೆಡ್ ಗವರ್ನಮೆಂಟ್, ಲಿಮಿಟ್ ಮಾಡುತ್ತೆ ಗವರ್ನಮೆಂಟ್ ಕಾನ್ಸ್ಟಿಟ್ಯೂಷನ್ ಗವರ್ನಮೆಂಟ್ನ. ಅದಾದಮೇಲೆ ಒನ್ ವೇರ್ ಕಾನ್ಸ್ಟಿಟ್ಯೂಷನ್ ಇಸ್ ದ ಬೇಸಿಕ್ಸ್ ಆಫ್ ಪಬ್ಲಿಕ್ ಅಥಾರಿಟಿ. ಎಸ್, ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ರೈಟ್. UPSC CSC 2023 ಅಲ್ಲಿ ಏನಂತ ಕೇಳಿದ್ದೇನೆ, ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ ಡಿಫೈನ್ಸ್ ದ ಲಿಮಿಟೆಡ್ ದ ಪವರ್ಸ್. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ, ಲಿಮಿಟೆಡ್ ದ ಪವರ್. ನೀನು ಕಿಂಗ್ ಅಲ್ಲ ಸ್ವಾಮಿ, ನೀನ್ ಪವರನ್ನು ಕೂಡ ನನ್ನ ಪ್ರಕಾರನೇ ನಡಿಬೇಕು. ಆಫ್ ಗವರ್ನಮೆಂಟ್, ದಿಸ್ ಈಸ್ ದ ಬೆಸ್ಟ್ ರಿಫ್ಲೆಕ್ಟ್ ಆಫ್ ದ ಚೀಫ್ ಪರ್ಪಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆನ್ ಕಂಟ್ರಿ. ಚೀಫ್ ಪರ್ಪಸ್ ಇರೋದು ಏನು ಕಾನ್ಸ್ಟಿಟ್ಯೂಷನ್ದು? ಯಾರು ಸುಪ್ರೀಂ ಅಲ್ಲ, ಕಾನ್ಸ್ಟಿಟ್ಯೂಷನ್ ಇಸ್ ದ ಸುಪ್ರೀಂ. ಎಂಥ ಪವರನ್ನು ಕೂಡ ಲಿಮಿಟ್ ಮಾಡುತ್ತೆ ಕಾನ್ಸ್ಟಿಟ್ಯೂಷನ್, ಅದು ನಿಮಗೆ ಗೊತ್ತಿರಬೇಕು. ಇದು ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್. ನೆಕ್ಸ್ಟ್ ಬರ್ತಾರೆ ನೋಡಿ, ವಾರನ್ ಹೇಸ್ಟಿಂಗ್. ನಾನು ಆಲ್ರೆಡಿ ಹೇಳಿದೆ, ಲಾಸ್ಟ್ ಗವರ್ನರ್ ಆಫ್ ಬೆಂಗಾಲ್ ಆ್ಯಂಡ್ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಈಸ್ ವಾರನ್ ಹೇಸ್ಟಿಂಗ್. ನೋಡಿ ನನ್ನ ಕ್ಲಾಸ್ ಯಾವ ರೀತಿ ಹೋಗುತ್ತೆ, ನಾನು ಆ್ಯಕ್ಟ್ಸ್ನೇ ಮಾಡ್ಕೊಂಡು ಹೋಗಲಿಲ್ಲ ಒಂದು ಕಡೆಯಿಂದ. ಫಸ್ಟು ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು ಅಂತ ಪರಿಚಯ ಮಾಡಿಸ್ದೆ, ಅದಾದಮೇಲೆ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ತಂದೆ, ಅದಾದ ನಂತರ ಕಾನ್ಸ್ಟಿಟ್ಯೂಷನಲ್ ಗವರ್ನಮೆಂಟ್ನ ತಂದೆ. ಮೊದಲ ಗವರ್ನರ್ ಲಾಸ್ಟ್ ಗವರ್ನರ್ ಆಫ್ ಬೆಂಗಾಲ್ ಆ್ಯಂಡ್ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ವಾರನ್ ಹೇಸ್ಟಿಂಗ್ ಈಸ್ HYT ಅಂದರೆ ಹೈ ಯೀಲ್ಡಿಂಗ್ ಟಾಪಿಕ್. ಇವ್ರ ಬಗ್ಗೆ ತಿಳ್ಕೊಳ್ಳೋಣ. In 1781, Warren Hastings was the first Governor General of India, set of Madrasi and Kolkata, set by study of Muslim law. ನೋಡಿ ಇದು ಇನ್ಫಾರ್ಮೇಶನ್. ಸೆಟ್ ಆಫ್ ದ ಮದ್ರಾಸಿ ಅಂಡ್ ಕಲ್ಕತ್ತಾ, ಸ್ಟಡಿ ಆಫ್ ಮುಸ್ಲಿಂ ಲಾ. ಕಮ್ಯುನಲಿಸಮ್ನ ಎಷ್ಟು ಚೆನ್ನಾಗಿ ಬಳಸ್ತಾ ಇದ್ರು ಈ ಬ್ರಿಟಿಷರು ಅಂತಂದ್ರೆ, ಅವ್ರಿಗೆ ಗೊತ್ತು ಜಾತಿಗಳ ನಡುವೆ ಮಡಗಬೇಕು ಇಂಡಿಯಾದವ್ರಿಗೆ ಅಂತ. ಅದಕ್ಕೋಸ್ಕರ ಮುಸ್ಲಿಂ ಲಾ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಮದ್ರಾಸಿಯನ್ ಅಂದರೆ ಕಲ್ಕತ್ತಾದಲ್ಲಿ ಇವನೊಂದು ಸೆಟಪ್ನ ಮಾಡ್ತಾನೆ, ಒಂದು ಪ್ಲೇಸ್ನ. ಇದು ಇಂಪಾರ್ಟೆಂಟ್. ಇದು ಯಾವ ಎಕ್ಸಾಮಲ್ಲಿ ಕೇಳಿರೋದು? RRBಲಿ ಕೇಳಿರೋದು. ನೆಕ್ಸ್ಟ್ PGT, RUS PGTಲಿ ಕೇಳ್ತಾನೆ, ವಾರನ್ ಹೇಸ್ಟಿಂಗ್ ವಾಸ್ ದ ಫಸ್ಟ್ ಗವರ್ನರ್ ಜನರಲ್ ಇನ್ ಇಂಡಿಯಾ ಹ್ಯಾವ್ ಟು ಫೇಸ್ ದ ಇಂಪೀಚ್ಮೆಂಟ್ ಟ್ರಯಲ್ ಇನ್ ದ ಬ್ರಿಟಿಷ್ ಪಾರ್ಲಿಮೆಂಟ್. ಇಂಪೀಚ್ಮೆಂಟ್ ಅಂದರೆ ಮಹಾಭಿಯೋಗ ಅಂತ ಕರೀತಾರೆ. ಹಂಗಂತಂದರೆ ಇಂಪೀಚ್ಮೆಂಟ್ ಟ್ರಯಲ್ಸ್, ಅವನೇನೋ ತಪ್ಪು ಮಾಡಿದಾನೆ ಅಂತ. ಯಾವ ವಿಷಯದಲ್ಲಿ ತಪ್ಪು ಮಾಡಿದ ಅಂತಂದರೆ, ಕೇಸ್ ಆಫ್ ಬೇಗಮ್ ಅವಧ್ ಕರಪ್ಷನ್ ಆಫ್ ಪರ್ಸ್ನಲ್ ಗೇನ್. ಅಂದರೆ ಅಲ್ಲಿಂದ ಬರ್ತಾ ಇದ್ದಂಥ ದುಡ್ಡನ್ನ ಸರಿಯಾಗಿ ಬಳಸ್ತೆ ತನ್ನ ವೈಯಕ್ತಿಕ ಇದಕ್ಕೋಸ್ಕರ ಬಳಸ್ಕೊಂಡಿದ್ದಾನೆ ಅಂತ ಹೇಳ್ದು ಬ್ರಿಟನ್ ಪಾರ್ಲಿಮೆಂಟಲ್ಲಿ ಇಂಪೀಚ್ಮೆಂಟ್ನ ಇವನ್ ವಿರುದ್ಧ ನಡೆದಿರುತ್ತೆ. ಬಟ್ ವಾರನ್ ಹೇಸ್ಟಿಂಗ್ ಅದ್ರ ವಿರುದ್ಧ ಹೋರಾಡಿ ಏನೂ ಆಗೋದಿಲ್ಲ, ಖುಲಾಸೆಗೊಳಿಸ್ತಾನೆ. ಇವನು ಏನು ನಿರ್ದೋಷಿ ಅಂತ ಹೇಳ್ಬಿಟ್ಟು ಆ ಬ್ರಿಟಿಷ್ ಪಾರ್ಲಿಮೆಂಟು ಒಂದು ಇದನ್ನ ಕೊಡುತ್ತೆ ಸ್ವಲ್ಪ ವರ್ಷ ಆದಮೇಲೆ. ಆಯಿತಾ? ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784 ಪಾಸ್ಟ್ ಅಂಡರ್ ದಿ ವಾರನ್ ಹೇಸ್ಟಿಂಗ್. ನೋಡ್ರಿ, ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಯಾವ್ದಾದ್ರು ಬುಕ್ಕಲ್ಲಿದ್ರೆ ಒಂದೆರಡು ಲೈನ್ ಓದ್ಕೊಳ್ಳಿ. ಬಟ್ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ಗೆ ಕೊಟ್ಟಷ್ಟು ಇಂಪಾರ್ಟೆಂಟ್ನ ಈ ಪಿಟ್ಸ್ ಇಂಡಿಯಾ ಆ್ಯಕ್ಟ್ಗೆ ಕೊಡಬಾರ್ದು, ಯಾಕಂದರೆ ಇದ್ರ ಮೇಲೆ ಕ್ವಶನ್ಸು ಬಂದಿಲ್ಲ. ಬಟ್ ವಾರನ್ ಹೇಸ್ಟಿಂಗ್ ಇದ್ದಂಥ ಕಾಲದಲ್ಲಿ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಪಾಸ್ ಆಯಿತು ಅನ್ನೋದು ನಿಮಗೆ ಗೊತ್ತಿರಬೇಕು. ಇದು ಎಕ್ಸಾಮ್ ಆ್ಯಂಗಲ್, ಅರ್ಥ ಆಯ್ತಾ? ಮತ್ತು ಇನ್ನೂ ಒಂದು ಬರುತ್ತೆ ನೋಡಿ, ವಾರನ್ ಹೇಸ್ಟಿಂಗ್ ಎಕ್ಸ್ಪೆರಿಮೆಂಟ್ ಆಫ್ ಆಕ್ಷನಿಂಗ್ the right to collect revenue to the highest bidders is the almost similar ಈಜಿರಾ ಸಿಸ್ಟಮ್ ಆಫ್ ಮೊಘಲ್ಸ್. ನೋಡಿ, ತೆಲಂಗಾಣ PSI 2016 ಹೆಂಗೆ ಕನೆಕ್ಟ್ ಮಾಡ್ತಾ ಇದ್ದಾನೆ ಅಂದರೆ, ವಾರನ್ ಹೇಸ್ಟಿಂಗು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಏನು ಎಕ್ಸ್ಪೆರಿಮೆಂಟು? ಆಕ್ಷನ್ ಮಾಡೋದು. ಆಕ್ಷನ್ ಅಂದರೆ ಹರಾಜು ಪ್ರಕ್ರಿಯೆ. ಅಂದರೆ ಈ ರೆವಿನ್ಯೂನ ಕೊಂಡ್ಕೊಳ್ಳೋದು, ಈ ರೆವಿನ್ಯೂನ ಕಲೆಕ್ಟ್ ಮಾಡೋದಕ್ಕೆ ಒಬ್ಬ ಹೆಡ್ನ ಮಾಡ್ತಾನೆ. ಯಾವ ಥರ ಇರುತ್ತಪ್ಪ ಅಂತಂದರೆ, ಇಜಿರಾ ಸಿಸ್ಟಮ್ ಆಫ್ ಮೊಘಲ್ಸಿಗೆ ರೀತಿ ರೆವಿನ್ಯೂನ ಕಲೆಕ್ಟ್ ಮಾಡೋದಕ್ಕೆ ಹರಾಜು ಮಾಡಿ ಅವ್ರಿಗೆ, ಅಂದರೆ ಹರಾಜನ್ನು ಕೂಗಿಸ್ಬಿಟ್ಟು ಅವರು ಜಾಸ್ತಿ ದುಡ್ಡನ್ನ ಬಿಡ್ಡಾದ್ಮೇಲೆ ಅವ್ರು ಹೋಗ್ಬಿಟ್ಟು ರೆವಿನ್ಯೂನ ಕಲೆಕ್ಟ್ ಮಾಡೋದು. ಇವ್ರ ಹತ್ರ ಕೂಕೊಂಡಿದ್ದ ದುಡ್ಡನ್ನ ಇವ್ರು ಇಸ್ಕೊಳ್ಳೋದು. ಇದು ಇಜಿರಾ ಸಿಸ್ಟಮಿಗೆ ಲಿಂಕ್ ಮಾಡ್ತಾ ಇದ್ದಾನೆ. ಇದರ ಅರ್ಥ, ಇಜಿರಾ ಸಿಸ್ಟಮ್ ಮೇಲೆ ಒಂದು 4 ಲೈನ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ. ಯಾಕೆ ಅಂದರೆ ಇಲ್ಲಿ ಲಿಂಕ್ ಅವನು ಹಿಂಟ್ನ ಕೊಟ್ಟಿದ್ದಾನೆ, ಇಜಿರಾ ಸಿಸ್ಟಮ್ ನೋಡ್ಕೊಳ್ಳಿ, ಇಜಿರಾ ಸಿಸ್ಟಮ್ ಎಕ್ಸಾಮಿಗೆ ಬರುತ್ತೆ ಅಂತ ಹೇಳಿ. ಇಷ್ಟೇ. ಅದಾದ ನಂತರ ಬರುತ್ತೆ ನೋಡಿ, ರೂಯಿಲ್ಸ್ ಡಿಡ್ ದ ವಾರನ್ ಹೇಸ್ಟಿಂಗ್ ಯೂಸ್ ದ ಮಿಲಿಟರಿ ಹೆಲ್ಪ್ಸ್ ಟು ನವಾಬ್ ಆಫ್ ಅವಧ್. ಅಗೇನ್ಸ್ಟ್ ರೂಯಿಲಾ ಅವರು ಯಾರಿಗೆ? ನವಾಬ್ ಆಫ್ ಅವಧ್ ಅವ್ರ ಮೇಲೆ ದಾಳಿ ಮಾಡಿರ್ತಾರೆ. ಸಬ್ಸಿಡರಿ ಅಲಯನ್ಸ್ ಪ್ರಕಾರ
ಯಾರು ವಾರನ್ ಹೇಸ್ಟಿಂಗು ಅಂದರೆ ಸಹಾಯಕ ಸೈನ್ಯ ಪದ್ಧತಿಯ ಪ್ರಕಾರ ಇವರಿಗೆ ಹೆಲ್ಪ್ ಮಾಡಿರ್ತಾರೆ. ಅದಾದ ನಂತರ ಒನ್ ಮೋರ್ ಇನ್ಫಾರ್ಮೇಶನ್, ಡಿವಲ್ ಗವರ್ನಮೆಂಟ್ ಸಿಸ್ಟಮ್ ರಾಬರ್ಟ್ ಕ್ಲೈವ್ ಇಂಟ್ರೊಡ್ಯೂಸ್ ಮಾಡ್ತಾನೆ, ವಾರನ್ ಹೇಸ್ಟಿಂಗ್ ಅದನ್ನು ಅಬಾಲಿಷನ್ ಮಾಡ್ತಾನೆ ಅನ್ನೋದು ನಿಮಗೆ ಗೊತ್ತಿರಬೇಕು. ನೋಡಿ ಇಷ್ಟು ಇನ್ಫಾರ್ಮೇಶನ್. ವಾರನ್ ಹೇಸ್ಟಿಂಗ್ ಬಗ್ಗೆ ಇಷ್ಟೊಂದು ಓದಿದ್ರ ನೀವು? ನೋಡಿ ವಾರನ್ ಹೇಸ್ಟಿಂಗ್ ಒನ್ ಮೋರ್ ಟೈಮ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಲಾಸ್ಟ್ ಗವರ್ನರ್ ಆಫ್ ಬೆಂಗಾಲ್ ಆ್ಯಂಡ್ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಯಾಕೆ ಅಂದರೆ ಮದ್ರಾಸು ಮತ್ತು ಬಾಂಬೆನು ಅಂಡರಿಗೆ ಬರುತ್ತೆ. ಫಸ್ಟ್ ಪರ್ಸನ್ ಟು ಇಂಪೀಚ್ಮೆಂಟ್ ಅಂದರೆ ಮಹಾಭಿಯೋಗನ ಇದು ಮಾಡ್ತಾನೆ, ಯಾಕೆಂದರೆ ಕರಪ್ಷನ್ ಮಾಡಿದ್ದಾನೆ ಅಂತೇಳಿ. ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಇವನ್ ಅಂಡರಲ್ಲೇನೆ ಪಾಸ್ ಆಗುತ್ತೆ. ನವಾಬ್ ಆಫ್ ಅವಧಿಗೆ ಇವನು ಹೆಲ್ಪ್ ಮಾಡಿರ್ತಾನೆ ಸಬ್ಸಿಡಿಯರಿ ಅಲಯನ್ಸ್ನ ಪ್ರಕಾರ, ಯಾಕೆಂದರೆ ರೂಯಿಲ್ಸ್ ಅವರು ಇವ್ರ ಮೇಲೆ ದಾಳಿ ಮಾಡಿದ್ದಾಗ ಡ್ಯುಯಲ್ ಗವರ್ನಮೆಂಟ್ನ ರಾಬರ್ಟ್ ಕ್ಲೈವ್ ಇಂಟ್ರೊಡ್ಯೂಸ್ ಮಾಡ್ತಾನೆ, ಇವನು ಅಬಾಲಿಷನ್ ಮಾಡ್ತಾನೆ. ಇದು ಎಕ್ಸಾಮ್ ಆ್ಯಂಗಲ್ ನೋಡಿ. TNT, MPSC, ತೆಲಂಗಾಣ ಪೊಲೀಸ್, SSC, RRB ಎಷ್ಟು ಎಕ್ಸಾಮ್ ಬಂದಿದೆ ರೀ? ಇದು ಎಕ್ಸಾಮ್ ಆ್ಯಂಗಲ್. ನೆಕ್ಸ್ಟ್ ಚಾರ್ಟರ್ ಆ್ಯಕ್ಟ್ 1813. ಇದರಲ್ಲಿ ಎರಡೇ ಪಾಯಿಂಟ್ ಇಂಪಾರ್ಟೆಂಟು. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಕಂಪ್ಲೀಟಾಗಿ ಕಂಟ್ರೋಲ್ನ ತಗೊಳ್ತಾರೆ. ಬಟ್ ನೀವೀಗ ಅನ್ಕೋತಾ ಇರ್ಬೋದು 1784 ಪಿಟ್ಸ್ ಇಂಡಿಯಾ ಆ್ಯಕ್ಟ್ನ ಬಿಟ್ಟ, 1793 ಚಾರ್ಟರ್ ಆ್ಯಕ್ಟ್ನ ಬಿಟ್ಟ, ಡೈರೆಕ್ಟ್ ಏನಕ್ಕೆ ಚಾರ್ಟರ್ ಆ್ಯಕ್ಟ್ 1813ಗೆ ಬಂದ ಅಂತ. ಆ ಥರ ಓದಿದ್ರೆ ನಂದು 800 ಪೇಜ್ ಅಲ್ಲ 900 ಪೇಜ್ ನೋಟ್ಸ್ ಆಗ್ಬಿಡುತ್ತೆ. ಅದು ಯಾವ್ದಾದ್ರು ಟಾಪಿಕ್ ಆಗಿರಲಿ ರೀ, PYQ ಬಂದಿತ್ತಾ ಅದು ಇಂಪಾರ್ಟೆಂಟ್, PYQ ಬಂದಿಲ್ವಾ ಅದು ಇಂಪಾರ್ಟೆಂಟ್ ಅಲ್ಲ. ಚಾರ್ಟರ್ ಆ್ಯಕ್ಟ್ PYQ ಬಂದಿದೆ, ಅದಕ್ಕೆ ಇಂಪಾರ್ಟೆಂಟ್, ಅದಕ್ಕೆ ಇದಕ್ಕೆ ಬಂದಿದ್ದೀನಿ. ಟ್ರೇಡ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ, ಟೀ ಟ್ರೇಡ್ ಇನ್ ಇಂಡಿಯಾ ವಿತ್ ಚೈನಾ ಅಂದರೆ ಟೀ ಟ್ರೇಡ್ ಚೈನಾ ಜೊತೆ ಬಿಟ್ಬಿಟ್ಟು ಕಂಪ್ಲೀಟಾಗಿ ಅಬಾಲಿಷನ್ ಮಾಡಿಬಿಡ್ತಾರೆ. ಇನ್ನೇನು ಅಧಿಕಾರ ಕೊಡೋದಿಲ್ಲ ಅದೊಂದನ್ನು ಬಿಟ್ಟು. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಅಂದರೆ 1,00,000 ಪರ್ ಆ್ಯನಮ್ನ ಎತ್ತಿಡ್ತಾರೆ. ಏನಕ್ಕೆ? ವೆಸ್ಟರ್ನ್ ಎಜುಕೇಷನ್ನ ಮಾಡಬೇಕು ಅಂತೇಳಿ. ಬಟ್ ಇದನ್ನು ಕೊಡ್ತಾರೋ ಇಲ್ವೋ ಈಗ ಅಂತ ಕಮೆಂಟ್ ಮಾಡಿ ನೀವು. ಬನ್ನಿ, ಚಾರ್ಟರ್ ಆ್ಯಕ್ಟ್ 20 ಇಯರಿಗೆ ಮತ್ತೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಅದಾದ ನಂತರ ನೋಡಿ UPSC 2019. UPSC ರೀ OG ಒರಿಜಿನಲ್ ಗ್ಯಾಂಗ್ಸ್ಟರ್. PC ಎಕ್ಸಾಮಲ್ಲಿ ಟೈಮ್ ಸಾಲಿಲ್ಲ ನನಗೆ, ಇಲ್ಲ ನೆಕ್ಸ್ಟ್ VAO ಬಂದಾಗ ಇನ್ನೂ ಕಷ್ಟ ಇರುತ್ತೆ, ಅಲ್ಲಿ ಟೈಮ್ ಸಾಲಿಲ್ಲ ಅಂತಂದರೆ ಯಾಕೆ ಅಂದರೆ ನೀವು ಇನ್ನೂ ಹಳೆ ಕಾಲದ ಒನ್ ಲೈನ್ ಕ್ವಶನ್ಸಲ್ಲಿ ಇದ್ದೀರಾ. ಆ ಕಾಲ ಹೋಗಿದೆ. UPSC ಕ್ವಶನ್ಸು ಮತ್ತು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ನ ನೀವು ಸಾಲ್ವ್ ಮಾಡಿ, ಆಗ ಈಸಿಯಾಗಿ ಓದ್ತೀರಾ, ಆಗ ಈಸಿಯಾಗಿ ಟೈಮು ಸಾಲುತ್ತೆ. ನೀವೆಲ್ಲಿವರೆಗೂ ಡೆಪ್ತಾಗಿರುವಂಥ ಕ್ವಶನ್ ಪೇಪರ್ಸ್ನ ಅನಲೈಸ್ ಮಾಡಲ್ಲ, ಅಲ್ಲಿವರೆಗೂ ಎಕ್ಸಾಮ್ ಕ್ಲಿಯರ್ ಆಗಲ್ಲ. ಯಾಕೆಂದರೆ ಡೇ ಬೈ ಡೇ ಎಕ್ಸಾಮ್ ಮತ್ತು ಕಾಂಪಿಟೇಷನ್ ಎರಡೂ ಕೂಡ ಟಫ್ ಆಗ್ತಾ ಇದೆ. ಬನ್ನಿ UPSCಲಿ ಏನು ಕೇಳ್ತಾನೆ ಅಂತ. UPSC 2019, ಇಟ್ ಎಂಡೆಡ್ ದ ಟ್ರೇಡ್ ಮೊನೋಪೊಲಿ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ ಎಕ್ಸೆಪ್ಟ್ ಫಾರ್ ಟ್ರೇಡ್ ಟೀ ಆ್ಯಂಡ್ ಟ್ರೇಡ್ ವಿತ್ ಚೈನಾ. ಅಂದರೆ ಇಲ್ಲಿ ಆಲ್ರೆಡಿ ನಾನು ಹೇಳಿದೆ, ಟೀ ಟ್ರೇಡ್ ವಿತ್ ಚೈನಾ ಬಿಟ್ಟು ಇನ್ನೆಲ್ಲ ಮೋನೋಪೊಲಿ ಅವರ ಅದೇನು ಹೇಳ್ತಾರೆ ಏಕಸ್ವಾಮ್ಯನ್ ಎಲ್ಲಾನು ಅಬಲಿಷನ್ ಮಾಡ್ತಾರೆ ಈಸ್ಟ್ ಇಂಡಿಯಾ ಕಂಪನಿದು. ಅದು ಒಂದೇ ಒಂದು ಉಳ್ಕೊಂಡಿರುತ್ತೆ. ಅದಾದ ನಂತರ ಇಟ್ ಅರೆಸ್ಟೆಡ್ ದ ಸಾವರ್ನಿಟಿ ಆಫ್ ಬ್ರಿಟಿಷ್ ಕ್ರೌನ್ ಓವರ್ ದ ಇಂಡಿಯನ್ ಟೆರಿಟರಿ ಹೆಲ್ಡ್ ಬೈ ಕಂಪನಿ ಅಂತ. ಅಂದರೆ ಸಾವರ್ನಿಟಿ ಹೇಳ್ತಾರೆ, ಈಸ್ಟ್ ಇಂಡಿಯಾ ಕಂಪನಿ ನೀನು ಕಿಂಗ್ ಅಲ್ಲ, ಕ್ವೀನ್ ಅಂದರೆ ಕ್ರೌನ್ ಇಸ್ ದ ಕಿಂಗ್ ಅಂತ ಹೇಳಿಬಿಟ್ಟು ಇಂಡಿಯನ್ ಟೆರಿಟರಿಗೆ ಕ್ರೌನ್ ಇಸ್ ದ ಕಿಂಗ್ ಅಂತ ಹೇಳಿ ಸಾರ್ತಾರೆ. ಅದು ಈ ಆ್ಯಕ್ಟ್ನ ಮುಖಾಂತರ ಆಗುತ್ತೆ. ಹೆಂಗಾಗುತ್ತೆ? ಟೀ ಟ್ರೇಡ್ ಒಂದನ್ನು ಬಿಟ್ಬಿಟ್ಟು ಇನ್ನೆಲ್ಲನೂ ಕೂಡ ಕಿತ್ಕೋತಾರೆ. ಅದಾದ ನಂತರ ವೆಸ್ಟರ್ನ್ ಎಜುಕೇಷನ್ ನೋಡಿ, RRBಲಿ ಕೇಳ್ತಾನೆ, ದ ಚಾರ್ಟರ್ ಆ್ಯಕ್ಟ್ 1813 ಅಲೋಡ್ ದ ಪ್ರಮೋಷನ್ ಆಫ್ ವೆಸ್ಟರ್ನ್ ಎಜುಕೇಷನ್ ಇಂಡಿಯಾ ಇನ್ಕ್ಲೂಡಿಂಗ್ ಸೈನ್ಸ್ ಆ್ಯಂಡ್ ಲಿಟರೇಚರ್. ನೋಡಿ ಸ್ವಾಮಿ, ಕನ್ನಡ ಲಿಟ್ರೇಚರ್, ಕುವೆಂಪು, ದಾರಾ ಬೇಂದ್ರೆ, ಈ ನವೋದಯ ಸಾಹಿತ್ಯ ಇನ್ಸ್ಪೈರ್ ಎಲ್ಲಿಂದ ಆಗಿದ್ದು? ಇದೇ ವೆಸ್ಟರ್ನ್ ಎಜುಕೇಷನ್ನಿಂದ. ಇದೇ ಸೈನ್ಸ್ ಮತ್ತು ಲಿಟ್ರೇಚರ್ ಶೆಲ್ಲಿ, ವರ್ಡ್ಸ್ವರ್ತ್ ಅವ್ರನ್ನ ಕೇಳಿ ಇನ್ಸ್ಪೈರ್ ಆಗಿ ಅವರು ಕೂಡ ಬರೆಯೋದಕ್ಕೆ ಶುರು ಮಾಡಿದ್ದು. ಇದು ಗೊತ್ತಿರಬೇಕು ನಿಮಗೆ. ಅದಾದ ನಂತರ ಬನ್ನಿ ಇನ್ನೇನಿದೆ. ನೋಡಿ ಇಲ್ಲೊಂದು ಇನ್ಫಾರ್ಮೇಷನ್ ಸಿಗುತ್ತೆ. DSSP 2018ನಲ್ಲಿ, ವೆನ್ ದ ಬ್ರಿಟಿಷ್ ಕೇಮ್ ಟು ಇಂಡಿಯಾ 1813, ರೀಜನಲ್ ಲ್ಯಾಂಗ್ವೇಜ್ ವಾಸ್ ದ ಮೀಡಿಯಮ್ ಆಫ್ ಎಜುಕೇಷನ್ ಇಂಟ್ರೊಡ್ಯೂಸ್ ಬೈ ದೆಮ್ ಪ್ರೈಮರಿ ಸ್ಕೂಲಲ್ಲಿ ರೀಜನಲ್ ಲ್ಯಾಂಗ್ವೇಜ್ ಅಂದರೆ ಮಾತೃಭಾಷೆನೇ ಮೀಡಿಯಮ್ ಆಫ್ ಎಜುಕೇಷನ್ ಇರುತ್ತೆ. ಇಷ್ಟೇ ಇನ್ಫಾರ್ಮೇಷನ್ ರೀ. ಈ 4-5 ಇನ್ಫಾರ್ಮೇಷನ್ ನೋಡಿಕೊಂಡ್ರೆ ಮುಗೀತು 1813 ಚಾರ್ಟರ್ ಆ್ಯಕ್ಟ್. ಏನೇನಿದೆ ಒನ್ಸ್ ಅಗೈನ್ ರಿವೈಸ್. ಟೀ ಟ್ರೇಡ್ ಒಂದನ್ನು ಬಿಟ್ಬಿಟ್ಟು ಇಂಡಿಯಾ ಮತ್ತು ಚೈನಾ ನಡುವೆ ಎಲ್ಲಾನು ಕಿತ್ಕೊಳ್ತಾರೆ. ವೆಸ್ಟರ್ನ್ ಎಜುಕೇಷನ್ಗೆ 1,00,000 ಎತ್ತಿಡಬೇಕು ಅಂದ್ಕೊಳ್ತಾರೆ.
ಅದಾದ ನಂತರ ಇಂಡಿಯನ್ ಟೆರಿಟರೀಸ್ಗೆ ಕ್ರೌನೆ ಕಿಂಗು ಅಂತ ಸಾರ್ತಾರೆ ಈಸ್ಟ್ ಇಂಡಿಯಾ ಕಂಪನಿಗೆ. ಅದಾದ ನಂತರ ಸೈನ್ಸು ಮತ್ತು ಲಿಟ್ರೇಚರ್ ವೆಸ್ಟ್ರನ್ ಎಜುಕೇಷನ್ಗೆ ಒತ್ತನ್ನು ನೀಡ್ತಾರೆ. ರೀಜನಲ್ ಲ್ಯಾಂಗ್ವೇಜ್ದು ಪ್ರೈಮರಿ ಸ್ಕೂಲ್ಗೆ ಮೀಡಿಯಮ್ ಆಫ್ ಎಜುಕೇಷನ್ ಆಗುತ್ತೆ. ಇಷ್ಟು ಇನ್ಫಾರ್ಮೇಷನ್ ಗೊತ್ತಾದರೆ ಚಾರ್ಟರ್ ಆ್ಯಕ್ಟ್ 1813 ಮುಗೀತು. ನೆಕ್ಸ್ಟ್ ಯಾವುದು 1833 ಇದು ಚಾರ್ಟರ್ ಆ್ಯಕ್ಟೇನೆ. ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಚೇಂಜ್ಡ್ ಟು ಗವರ್ನರ್ ಜನರಲ್ ಆಫ್ ಇಂಡಿಯಾ. ಈಗ ನೀವು ಕಮೆಂಟ್ ಮಾಡಿ ಲಾಸ್ಟ್ ಗವರ್ನರ್ ಜನರಲ್ ಮತ್ತೆ ಮೊದಲ ಗವರ್ನರ್ ಜನರಲ್ ಆಫ್ ಇಂಡಿಯಾ ಯಾರು ಅಂತ. ಮತ್ತೆ ಲಾರ್ಡ್ ವಿಲಿಯಂ ಬೆಂಟಿಕ್ ಇಲ್ಲೇ ಬಂದ್ಬಿಟ್ಟಿದೆ. ಲಾರ್ಡ್ ವಿಲಿಯಂ ಬೆಂಟಿಕ್ ದ ಲಾಸ್ಟ್ ಗವರ್ನರ್ ಅಂಡ್ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ದ ಮೊನೋಪೋಲಿ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಕಂಪ್ಲೀಟ್ಲಿ ಅಬಾಲಿಸ್ಡ್. ಈ ವರ್ಡ್ನ ನೆನ್ಪಿಡಿ, ಕಂಪ್ಲೀಟ್ಲಿ. ಇಲ್ಲಿ ಏನು ಉಳಿದಿರುತ್ತೆ, ಟೀ ಟ್ರೇಡ್ನ ಬಿಟ್ಟಿರ್ತಾರೆ. ಬಟ್ ಇಲ್ಲಿ ಏನು ಮಾಡ್ತಾರೆ, ಕಂಪ್ಲೀಟಾಗಿ ಏನು ಹೇಳಿ, ಕಂಪ್ಲೀಟಾಗಿ ಅಬಾಲಿಷನ್ ಮಾಡ್ತಾರೆ. ಬರೀ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಬಾಡಿ, ಇಲ್ಲಿ ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಈಸ್ಟ್ ಇಂಡಿಯಾ ಕಂಪನಿ ಪ್ಯೂರ್ಲಿ ಬಿಕಮ್ ಅಡ್ಮಿನಿಸ್ಟ್ರೇಟಿವ್ ಬಾಡಿ. ಇಷ್ಟೇ ಇನ್ಫಾರ್ಮೇಶನ್. ಇದೇ ಇನ್ಫಾರ್ಮೇಶನ್ PYQ ಇಲ್ಲಿ ಬಂದಿರುತ್ತೆ. ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ದ ಚಾರ್ಟರ್ ಆಕ್ಟ್ 1833 ಮೇಡ್ ದ ಗವರ್ನರ್ ಜನರಲ್ ಬೆಂಗಾಲ್ ಎಸ್ ಎ ಗವರ್ನರ್ ಜನರಲ್ ಆಫ್ ಇಂಡಿಯಾ ವಿಸಿಟೆಡ್ ದಿ ಸಿವಿಲ್ ಅಂಡ್ ಮಿಲಿಟರಿ ಪವರ್. ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಮಾಡ್ತಾರೆ. ವಿಲಿಯಂ ಬೆಂಟಿಕ್ನ ವಿಸಿಟೆಡ್ ಅಂದರೆ ಸ್ಥಾಪಿಸಲಾಗುತ್ತೆ. ಏನಂತ, ಸಿವಿಲ್ ಅಂಡ್ ಮಿಲಿಟರಿ ಪವರ್ಸ್ನು ಕೂಡ ಅವನಿಗೆ ಕೊಡ್ತಾರೆ. ಮತ್ತು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ದ ಚಾರ್ಟರ್ ಆಕ್ಟ್ ಆಫ್ 1833 ಕ್ರಿಯೇಟ್ ಎ ಸಪ್ರೇಟ್ ಲಾ ಕಮಿಷನ್. ಲಾ ಕಮಿಷನ್ ಕೂಡ ಕ್ರಿಯೇಟ್ ಆಗುತ್ತೆ. ಲಾ ಕಮಿಷನ್ ಮೆಂಬರ್ ಯಾರಪ್ಪ ಅಂತಂದ್ರೆ, ಫಸ್ಟ್ ಲಾ ಕಮಿಷನ್ ಚೇರ್ಪರ್ಸನ್ ಲಾರ್ಡ್ ಮೆಕಾಲೆ. ಆಗ್ಲೇ ಹೇಳಿದ್ದೆ 1+4. ಈ ಒಂದು ಯಾರಪ್ಪ ಅಂತಂದ್ರೆ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಈ 4 ಜನ ಅಲ್ಲಿದ್ದಂತಹ ಮೆಂಬರ್ಸ್ ಇರ್ತಾರೆ ನೋಡಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಲ್ಲಿ, ಅವರು ಆ ಒಂದ್ರ ಜೊತೆಗೆ ಇನ್ನೊಬ್ರು ಆ್ಯಡ್ ಆಗ್ತಾರೆ. ಅವರೇನೆ ಲಾ ಕಮಿಷನ್ ಅಂದ್ರೆ ಲಾ ಕಮಿಷನರ್. ಯಾರಪ್ಪ ಅಂದ್ರೆ ಲಾರ್ಡ್ ಮೆಕಾಲೆ. ಚಾರ್ಟರ್ ಆಕ್ಟ್ ಆಫ್ 1833 ವಾಸ್ ಪ್ರಾವಿಡ್ ಇಂಡಿಯಾ ನ್ಯಾಚುರಲ್. ಇದೇನಪ್ಪ ಅಂತಂದ್ರೆ ಇದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಂಬಿಡಿ. ಇಲ್ಲಿಂದ ಸ್ವಲ್ಪ ಇಂಡಿಯನ್ಸ್ಗೆ ಪಾರ್ಟಿಸಿಪೇಷನ್ ಮಾಡೋದಕ್ಕೆ ಕೊಡ್ತಾರೆ. ಯಾವ ರೀತಿಯಲ್ಲಪ್ಪ ಅಂತಂದ್ರೆ, ಈಸ್ಟ್ ಇಂಡಿಯಾ ನೋಡಿ, ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಉದ್ಯೋಗಗಳನ್ನು ಹೊರತುಪಡಿಸುವುದನ್ನು ನಿಷೇಧಿಸಬಾರದು ಎಂದು ಚಾರ್ಟರ್ ಕಾಯ್ದೆ. ಅಂದರೆ ಯಾವುದೇ ಒಂದು ಪ್ಲೇಸು, ರಿಲಿಜಿಯನ್, ಬರ್ತ್, ಡೀಸೆಂಟ್, ಕಲರ್ ಆಧಾರದ ಮೇಲೆ ಭಾರತೀಯರು ಹುದ್ದೆಯನ್ನ ಬರೋದನ್ನ ತಡೆಯಬಾರದು ಅಂತ ಹೇಳ್ಬಿಟ್ಟು ಈ ಆಕ್ಟ್ ಹೇಳುತ್ತೆ ಅನ್ನೋದು ಗೊತ್ತಿರಬೇಕು. ಇದೇ ಟೈಮಲ್ಲಿ ಒಂದು ಇನ್ಫಾರ್ಮೇಶನ್, ಒಂದು ಘಟನೆ ನಡೆಯುತ್ತೆ. ಏನಪ್ಪಾ ಅಂದ್ರೆ, ಸ್ಲೇವರಿನ ಅಬಾಲಿಷನ್ ಮಾಡ್ತಾರೆ, ಅಂದ್ರೆ ಬ್ಯಾನ್ ಮಾಡ್ತಾರೆ. ಯಾರು ಮಾಡಿದ್ದು, ಲಾರ್ಡ್ ಎಲ್ಲಿನೋ ಬ್ರಾಟ್ ಅವರು ಬ್ಯಾನ್ ಮಾಡ್ತಾರೆ. ಆ ಟೈಮಲ್ಲಿ ಯಾವಾಗ 1843 ಟೈಮಲ್ಲಿ, ಆಗ ಇವರು ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿರ್ತಾರೆ ಅನ್ನೋದು ಗೊತ್ತಿರಬೇಕು. ಯಾಕೆಂದ್ರೆ ಸ್ಲೇವೆರಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಗುಲಾಮಗಿರಿಯನ್ನು ಕುರಿತು ಸುಮಾರು ಜನ ಹೋರಾಟನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖರು ಯಾರು ಅಂತ ಹೇಳಿ ಕಮೆಂಟ್ ಮಾಡಿ. ಯಾರು ಅಬಾಲಿಷನ್ ಮಾಡಿದ್ದು, ಎಷ್ಟರಲ್ಲಿ ಅಬಾಲಿಷನ್ ಮಾಡಿದ್ದು ಅನ್ನೋದು ಕೂಡ ಗೊತ್ತಿರಬೇಕಾಗುತ್ತೆ. ಇಷ್ಟೇ ಇನ್ಫಾರ್ಮೇಶನ್ ಚಾರ್ಟರ್ ಆಕ್ಟ್ 1833 ಅಲ್ಲಿ. ಒನ್ಸ್ ಅಗೇನ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನಪ್ಪ ಅಂದರೆ, ಚಾರ್ಟರ್ ಆಕ್ಟ್, ಚಾರ್ಟರ್ ಆಕ್ಟ್ 1833 ಅಲ್ಲ, 1833 ಏನೇನಾಗುತ್ತೆ, ಕಲರ್ ಡಾರ್ಕ್ ಇರೋದು ಹಾಕೊಳ್ತೀನಿ, ಪಿಂಕ್ ಹಾಕೊಳ್ಳೋಣ. 1833 ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗ್ತಾರೆ ವಿಲಿಯಂ ಬೆಂಟಿಕ್ ಅವರು. ಅದಾದ ನಂತರ ಮೊನೋಪೋಲಿ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ ಕಂಪ್ಲೀಟ್ ಆಗಿ ಅಬಾಲಿಷನ್ ಆಗುತ್ತೆ. ಪ್ಯೂರ್ಲಿ ಅಡ್ಮಿನಿಸ್ಟ್ರೇಷನ್ ಬಾಡಿ, ಸಿವಿಲ್ ಮತ್ತು ಮಿಲಿಟರಿ ಪವರ್ಸ್ ಎಲ್ಲಾನು ಕೂಡ ಕೊಡ್ತಾರೆ ಗವರ್ನರ್ ಜನರಲ್ ಆಫ್ ಇಂಡಿಯಾಗೆ. ಫಸ್ಟ್ ಲಾ ಕಮಿಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಫಸ್ಟ್ ಲಾ ಕಮಿಷನ್ ಮೆಂಬರ್ ಯಾರಪ್ಪ ಅಂತಂದ್ರೆ ಲಾರ್ಡ್ ಮೆಕಾಲೆ ಅವರಾಗಿರ್ತಾರೆ. ಅದಾದ ನಂತರ ಇದೇ ಟೈಮಲ್ಲಿ ಸ್ಲೇವರಿನೂ ಕೂಡ ಅಬಾಲಿಷನ್ ಮಾಡ್ತಾರೆ. ಯಾರು ಮಾಡಿದ್ದು ಅಂದರೆ ಲಾರ್ಡ್ ಎಲ್ಲಿನೋ ಬ್ರಾಟ್ 1843 ಅಲ್ಲಿ. ಇಷ್ಟೆಲ್ಲ ಘಟನೆಗಳು 1833 ಇಂದ 1853 ವರೆಗೆ ಆಗಿರುತ್ತೆ ಅನ್ನೋದು ಗೊತ್ತಿರಬೇಕು. ಅದಾದ ನಂತರ ನನ್ನ ಕ್ಲಾಸಿನ ಕೊನೆಯ ಟಾಪಿಕ್ ಯಾವುದಪ್ಪ ಅಂತಂದ್ರೆ, ಚಾರ್ಟರ್ ಆಕ್ಟ್ ಆಫ್ 1853 ಸಪರೇಟ್ ಲೆಗಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್. ಅಂದರೆ ಗವರ್ನರ್ ಜನರಲ್ ಕೌನ್ಸಿಲ್ ಅಲ್ಲಿ ಇರುವಂತಹ
ಯಾವ ಥರನಪ್ಪ ಅಂತಂದರೆ ಫಸ್ಟ್ ಟೈಮ್ ಇಂಟ್ರಡ್ಯೂಸ್ ದ ಮಿನಿ ಪಾರ್ಲಿಮೆಂಟ್. ಯಾವ ರೀತಿ? ಎಕ್ಸಿಕ್ಯೂಟಿವ್ ಕೌನ್ಸಿಲ್, ಲೆಗಿಸ್ಲೇಟಿವ್ ಕೌನ್ಸಿಲ್. ಪಾರ್ಲಿಮೆಂಟ್ ಅನ್ನೋ ಒಂದು ಕಲ್ಪನೆ ಮೊದಲ ಬಾರಿಗೆ ಬಂದಿದ್ದು ಎಲ್ಲಿ? ಚಾರ್ಟರ್ ಆಕ್ಟ್ ಆಫ್ 1853 ಅನ್ನೋದು ನಿಮಗೆ ಗೊತ್ತಿರಬೇಕು. ಅದಾದ ನಂತರ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಇಲ್ಲೇ ಹೇಳ್ತೀನಿ ಏನಂತ, ಇಂಡಿಯನ್ಸಿಗೆ ಪಾರ್ಟಿಸಿಪೇಷನ್ ಮಾಡೋದಕ್ಕೆ ಅವಕಾಶನ ಕೊಡ್ತಾರೆ. ಎಲ್ಲಿ? ಈ ಜಾಗದಲ್ಲಿ. ಅವರು ಹುಟ್ಟಿರುವಂಥ ರಿಲಿಜಿಯನ್ನು, ಕಲ್ಲರು, ಬರ್ತ್ ಮೇಲೆ ಅವರು ವಂಚಿತ ಆಗಬಾರ್ದು ಅಂತೇಳಿ. ಬಟ್ ಇಲ್ಲಿ ಅಫಿಷಿಯಲ್ ಆಗಿ ಬರುತ್ತೆ, ಎಂಪ್ಲಾಯ್ಮೆಂಟ್ ಇನ್ ಇಂಡಿಯನ್ಸ್ ಇನ್ ಸಿವಿಲ್ ಸರ್ವೀಸಸ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಸಿವಿಲ್ ಸರ್ವಿಸಿಗೆ ಒಂದು ಕಮಿಟಿನ ಮಾಡ್ತಾರೆ 1854 ಚೇರ್ಡ್ ಬೈ ಲಾರ್ಡ್ ಮೆಕಾಲೆ. ಮೊದಲ ಲಾ ಕಮಿಷನ್ ಎಷ್ಟರಲ್ಲಾಯಿತು? ಅದ್ರದ್ದು ಲಾರ್ಡ್ ಮೆಕಾಲೆನೇ ಅಧ್ಯಕ್ಷರಾಗಿರ್ತಾರೆ. ಈ ಸಿವಿಲ್ ಸರ್ವಿಸ್ದು ಕಮಿಷನ್ ಅಂದರೆ ಕಮಿಟಿ ಆಫ್ ಸಿವಿಲ್ ಸರ್ವಿಸ್ 1854 ಏನು ಬರುತ್ತೆ, ಅದ್ರದ್ದು ಚೇರ್ಪರ್ಸನ್ ಅನ್ನು ಕೂಡ ಇದೇ ಲಾರ್ಡ್ ಮೆಕಾಲೆ ಅವರು ಆಗಿರ್ತಾರೆ ಅನ್ನೋದು ಗೊತ್ತಿರಬೇಕು. ಮೊದಲ ಸಿವಿಲ್ ಸರ್ವೆಂಟ್ ಯಾರಪ್ಪ ಅಂತಂದ್ರೆ ಸತ್ಯೇಂದ್ರನಾಥ್ ಟ್ಯಾಗೋರ್. ಎಷ್ಟರಲ್ಲಿ? 1863. ಇದಾದ ನಂತರ ಇನ್ಯಾವುದು ಅಷ್ಟೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇಲ್ಲ. ಬಟ್ ಲೆಗಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ 6 ಜನ ಇರ್ತಾರೆ. 6 ಜನರಲ್ಲಿ 2 ಮೆಂಬರ್ನ ಕ್ರೌನ್ ಅಪಾಯಿಂಟ್ ಮಾಡ್ತಾ ಇರ್ತಾರೆ. 4 ಮೆಂಬರು ಈ ಬೆಂಗಾಲ್, ಮದ್ರಾಸ್, ಬಾಂಬೆ, ಅಗಾರಂ ಇದರಿಂದ ಬರ್ತಾ ಇರ್ತಾರೆ ಅನ್ನೋದು ಗೊತ್ತಿರಬೇಕಾಗುತ್ತೆ. ಈ COD ನೋಡಿ, COD, BOD ಅದು ಆ ಮೆಂಬರ್ ಅಷ್ಟು ಜನ ಬಂದರು, ಇಷ್ಟು ಜನ ಬಂದರು, ಇದೆಲ್ಲಿ ಬರುತ್ತೆ ಅಂದರೆ ನಿಮಗೆ ಇದು ಕೇಳ್ತಾ ಇದ್ದೀನಿ, 1784 ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಬರುತ್ತಲ್ಲ, ಆ ಟೈಮಲ್ಲಿ COD, BOD ಅಂತ ಬರುತ್ತೆ. ಬಟ್ ಅದ್ರ ಮೇಲೆ ಕ್ವಶನ್ಸ್ ಬಂದಿದೆ ಅಂತ ನೀವೇನಾರು ಅಂದ್ಕೊಂಡ್ರೆ ಅದು ತಪ್ಪು. ಅದು ಅಕಾಡೆಮಿಕ್ ಹ್ಯಾಂಗಲ್ಲ, ಅದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಬಂದಿಲ್ಲ. ನಿಮಗೆ ಗೊತ್ತಿರಲಿ ಇಲ್ಲಿ ಯಾವ ಆ್ಯಕ್ಟ್ ಮಿಸ್ ಆಗಿದೆ ಅದನ್ನು ಕಣ್ಣಾಡಿಸಿ. ಬಟ್ ಇದನ್ನ PhD ಲೆವೆಲಿಗೆ ಓದಬೇಕು ನೀವು. ಅದಾದ ನಂತರ ನೋಡಿಲಿ ಬಂತು ಪಾರ್ಲಿಮೆಂಟ್ರಿ ಸಿಸ್ಟಮ್. ವೆರಿ ಇಂಪಾರ್ಟೆಂಟ್. ಪಾರ್ಲಿಮೆಂಟ್ರಿ ಸಿಸ್ಟಮ್ ಇಲ್ಲೇ ಬಂದಿದ್ದು 1853 ಚಾರ್ಟರ್ ಆ್ಯಕ್ಟಲ್ಲಿ. ಬ್ರಿಟಿಷ್ ಪಾರ್ಲಿಮೆಂಟ್ ಓಪನ್ ಕಾಂಪಿಟೇಷನ್ ಸಿಸ್ಟಮ್ ಟು ಸೆಲೆಕ್ಷನ್ ದ ರಿಕ್ರೂಟ್ಮೆಂಟ್ ಅಂಡ್ ಸಿವಿಲ್ ಸರ್ವೆಂಟ್. ಎಸ್, ಸಿವಿಲ್ ಸರ್ವೆಂಟ್ ಮೊದಲನೇವ್ರು ಯಾರು? ಸತ್ಯೇಂದ್ರನಾಥ್ ಟ್ಯಾಗೋರ್, ನಿಮಗೆ ಗೊತ್ತು. ನೆಕ್ಸ್ಟ್ ಕ್ಲಾಸಲ್ಲಿ ಗೌರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್, ಬೇಡ ಇನ್ನೂ ಒಂದು ಆ್ಯಕ್ಟ್ ಇದೆ. ಈ ಆ್ಯಕ್ಟಲ್ಲಿ ಏನೇನಿದೆ ಅಂತ ಈಗ ನಾನು ನಿಮಗೆ ಬ್ರೀಫ್ ಮಾಡ್ತಾ ಹೋಗ್ತೀನಿ. ಏನು ಇದಿಲ್ಲ ಇದರಲ್ಲಿ ಜಾಸ್ತಿ ಇನ್ಫಾರ್ಮೇಷನ್. 1853 ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ದ ಮಿನಿ ಪಾರ್ಲಿಮೆಂಟ್, ಎಕ್ಸಿಕ್ಯೂಟಿವ್, ಲೆಗಿಸ್ಲೇಟಿವ್. ಅದಾದ ನಂತರ ಎಂಪ್ಲಾಯ್ಮೆಂಟು ಇನ್ ಇಂಡಿಯನ್ ಸಿವಿಲ್ ಸರ್ವಿಸಸ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಇಂಡಿಯನ್ ಸಿವಿಲ್ ಸರ್ವಿಸಲ್ಲಿ ಇಂಡಿಯನ್ಸ್ ಪಾರ್ಟಿಸಿಪೇಷನ್ಗೆ ಅದಕ್ಕೊಂದು ಕಮಿಟಿನ ಮಾಡ್ತಾರೆ. ಲಾರ್ಡ್ ಮೆಕಾಲೆ ಅದರ ಮೆಂಬರ್ ಆಗಿರ್ತಾರೆ. ಸತ್ಯೇಂದ್ರನಾಥ್ ಟಾಗೋರ್ ಮೊದಲ ವ್ಯಕ್ತಿ ಆಗ್ತಾರೆ ಸಿವಿಲ್ ಸರ್ವೆಂಟ್ನ ಕ್ಲಿಯರ್ ಮಾಡೋದಕ್ಕೆ, ಸಿವಿಲ್ ಸರ್ವಿಸ್ ಎಕ್ಸಾಮ್ನ. ಅದಾದ ನಂತರ ಲಾಸ್ಟ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಫಾರ್ ಗುಡ್ ಗವರ್ನೆನ್ಸ್ ಅಂತ ಕರೀತಾರೆ. ಈ ಟೈಮಲ್ಲಿ ಮೇಜರ್ ಚೇಂಜಸ್ ಜಾಸ್ತಿನೇ ಆಗ್ತವೆ. ಇದನ್ನ ಒಂದು ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಒಂದು 4 ನಿಮಿಷ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ರೌನ್ ರೂಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದರೆ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗಿರುತ್ತೆ. ಇಲ್ಲಿವರೆಗೂ ಕೂಡ ಕ್ರೌನು ಒಂದೊಂದೇ ಅಧಿಕಾರನ ಈಸ್ಟ್ ಇಂಡಿಯಾ ಕಂಪನಿಯಿಂದ ಕಿತ್ಕೊಳ್ತಾ ಕಂಪ್ಲೀಟ್ ಆಗಿ ಇಲ್ಲಿ ಕಿತ್ಕೊಂಡು, ನೀವು ಪ್ಯೂರ್ಲಿ ಅಡ್ಮಿನಿಸ್ಟ್ರೇಟಿವ್ ಬಾಡಿ, ನಮ್ಮ ಕಂಟ್ರೋಲಲ್ಲಿ ನಾವು ರೂಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕ್ರೌನು ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿರಬೇಕು. ಡಿಸೆಂಟ್ರಲೈಸೇಷನ್ ಕೂಡ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಧಿಕಾರನ ಹಸ್ತಾಂತರ ಮಾಡೋದಕ್ಕೆ ಶುರು ಮಾಡೋದು ಯಾರಿಗೆ? ಇಂಡಿಯನ್ಸಿಗೆ. ಸಾವರ್ನಿಟಿ ಓವರ್ ದ ಇದು ಗೊತ್ತು ಬಿಡಿ. ಅದಾದ ನಂತರ ಇನ್ನೇನಿದೆ? ಬ್ರಿಟಿಷ್ ಪಾರ್ಲಿಮೆಂಟ್ ಎನೆಕ್ಟೆಡ್ ದ ಫಸ್ಟ್ ಸ್ಟ್ಯಾಚ್ಯೂ ಫಾರ್ ದ ಗವರ್ನಮೆಂಟ್ಸ್ ಆಫ್ ಅಂಡರ್ ದ ಬೇಡ ಇದನ್ನು ಏನಂತ ಏನು ಇಂಪಾರ್ಟೆಂಟ್ ಅಲ್ಲ, ಕಾಪಿ ಮಾಡ್ಕೊಳ್ಳಿ ಅಷ್ಟೇ, ಒಂದ್ಸಲ ಓದ್ಕೊಳ್ಳಿ. ಪವರ್ ಟ್ರಾನ್ಸ್ಫರ್ಡ್ ಫ್ರಮ್ ದ ಕಂಪನಿ ಟು ಬ್ರಿಟಿಷ್. ಅಂದರೆ ಕಂಪನಿ, ಈಸ್ಟ್ ಇಂಡಿಯಾ ಕಂಪನಿ. ಇದೇನು ಸರ್ ಬ್ರಿಟಿಷರಿಂದ ಬ್ರಿಟಿಷರಿಗೆ ಅಂತ ಏನು ಹೇಳ್ತಾರಲ್ಲ, ಕಂಪನಿ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯಿಂದ ಕ್ವೀನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದನ್ನು ಪವರ್ ಟ್ರಾನ್ಸ್ಫರ್ ಟು ಕಂಪನಿ ಟು ಬ್ರಿಟಿಷ್ ಅಂತ ಹೇಳ್ತಾ ಇದ್ದಾರೆ. ಯಾವುದರಲ್ಲಿ? KSPಲಿ ಕೇಳಿದರೆ 2020. ಅದಾದ ನಂತರ ಬನ್ನಿ ಮೇಜರ್ ಚೇಂಜಸ್ ಇದು. ದ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858 ಕ್ರಿಯೇಟೆಡ್ ದ ಆಫೀಸ್ ಆಫ್ ಸೆಕ್ರೆಟರಿ ಫಾರ್ ಇಂಡಿಯಾ. ಸೆಕ್ರೆಟರಿ ಆಫ್ ಸ್ಟೇಟ್ ಅಂತ ಮಾಡ್ತಾರೆ ಲಾರ್ಡ್ ಸ್ಟಿನ್ಲಿ ಎಡ್ವರ್ಡ್.
ಇವರು ಮೊದಲ ಸೆಕ್ರೆಟರಿ ಆಫ್ ಇಂಡಿಯಾ ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಅದಾದ ನಂತರ ಗವರ್ನರ್ ಜನರಲ್ ಆಫ್ ಇಂಡಿಯಾ ಇರ್ತಾರಲ್ಲ, ಒಮಿಟೆಡ್ ಈ ಆಫಿಷಿಯಲ್ ಸೀಲ್ ಅದನ್ನು ಕೂಡ ಬ್ಯಾನ್ ಮಾಡ್ತಾರೆ. ಇನ್ಮೇಲೆ ಅದೇನು ಬೇಕಾಗಿಲ್ಲ ಅಂತ ಹೇಳಿ. ಅದಾದ ನಂತರ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಏನಿತ್ತು ಅದನ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾನ ವೈಸ್ರಾಯ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಮೊದಲ ವೈಸ್ರಾಯ್ ಆಫ್ ಇಂಡಿಯಾ ಯಾರು ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇಷ್ಟೇ ಬೇಕಾಗಿರೋದು. ಬಂತು ನೋಡ್ರಿ, ಗವರ್ನರ್ ಜನರಲ್ ಆಫ್ ಇಂಡಿಯಾ, ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ ಲಾರ್ಡ್ ಕ್ಯಾನಿಂಗ್, ಅಂದ್ರೆ ಲಾಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಮತ್ತೆ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ ಲಾರ್ಡ್ ಕ್ಯಾನಿಂಗ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಇಷ್ಟೇ, ಈ ಇನ್ಫಾರ್ಮೇಶನ್ ಬಿಟ್ಟು ಇನ್ನೇನು ಬೇಕಿಲ್ಲ. ಕ್ರೌನಿಗೆ ಹೋಗುತ್ತೆ 1858 ಡಿಸೆಂಟ್ರಲೈಸೇಷನ್ ಅಂದರೆ ಇಂಡಿಯನ್ಸಿಗೆ ಪಾರ್ಟಿಸಿಪೇಷನ್ ಮಾಡೋದಕ್ಕೆ ಬಿಡ್ತಾ ಸ್ಟಾರ್ಟ್ ಮಾಡ್ತಾರೆ. ಕಂಪ್ನಿಯಿಂದ ಕ್ರೋನಿಕ್ ಟ್ರಾನ್ಸ್ಫರ್ ಆಯಿತು. ಇದು ಅಧಿಕಾರ ಸೆಕ್ರೆಟರಿ ಆಫ್ ಸ್ಟೇಟ್ ಇಲ್ಲಿ ಇಂಟ್ರೊಡ್ಯೂಸ್ ಆಯಿತು. ಮೊದಲ ಸೆಕ್ರೆಟರಿ ಆಫ್ ಸ್ಟೇಟ್ ಯಾರು ಅಂತ ನೋಡ್ಕೊಳ್ಳಿ. ಗವರ್ನರ್ ಜನರಲ್ ಆಫ್ ಇಂಡಿಯಾದವ್ರದ್ದು ಇದ್ದಂಥ ಅಫಿಷಿಯಲ್ ಸೀನ್ಸ್ನ ತೆಗೆದಾಕ್ತಾರೆ. ಮತ್ತೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಗವರ್ನರ್ ಜನರಲ್ ಆಫ್ ಇಂಡಿಯಾದಿಂದ ವೈಸ್ರಾಯ್ ಆಫ್ ಇಂಡಿಯಾ ಅಂತ ಮಾಡ್ತಾರೆ. ಅದ್ರ ಮೊದಲನೇವ್ರು ಯಾರಪ್ಪ ಅಂದ್ರೆ ಲಾರ್ಡ್ ಕ್ಯಾನಿಂಗ್ ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಮೊದಲನೇ ಕ್ಲಾಸ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಎರಡನೇ ಕ್ಲಾಸು ಇನ್ನು ಸ್ವಲ್ಪ ಆ್ಯಕ್ಟ್ಗಳು ಉಳಿಯುತ್ತೆ. ಅದರಲ್ಲಿ ಕೌನ್ಸಿಲ್ ಆ್ಯಕ್ಟ್ಸು ಸ್ವಲ್ಪ ಇದೆ, ಮಾರ್ಲೆಮೆಂಟೋ ಮತ್ತು ಮಾಂಟೆಗೋ ಚೇರ್ ಫಾನ್ ರಿಫಾರ್ಮ್ಸು ಮತ್ತು 1935 ವೆರಿ ವೆರಿ ಇಂಪಾರ್ಟೆಂಟ್. ಈ ಆ್ಯಕ್ಟ್ಸ್ನ ನಾಳೆ ಕ್ಲಾಸ್ನಲ್ಲಿ ಕವರ್ ಮಾಡ್ತೀನಿ. ಈ ಒಂದು ನೋಟ್ಸು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅವೈಲಬಲ್ ಇರುತ್ತೆ. ಈ ಕ್ಲಾಸ್ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಕೊಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಫ್ರೀ ಕ್ಲಾಸ್ ಸೀರೀಸ್ನ ಕಂಟಿನ್ಯೂ ಮಾಡ್ತೀನಿ. ಈ ಒಂದು UPSC ಸ್ಟ್ಯಾಂಡರ್ಡ್ ನೋಟ್ಸನ್ನು ಕೂಡ ನಿಮಗೆ ಕೊಡ್ತಾ ಹೋಗ್ತೀನಿ. ಧನ್ಯವಾದಗಳು. ಮತ್ತೆ ಸಿಗೋಣ. ಬಾಯ್ ಬಾಯ್.